ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಪೂರ್ತಿಯಾಗಿ ನಾನು ಯೇಸು ಸ್ವಾಮಿ ಯಾರು, ಯೇಸು ಸ್ವಾಮಿ ಯಾಕೆ ಬಂದರು, ಯೇಸು ಸ್ವಾಮಿ ಗುಣಲಕ್ಷಣಗಳೇನೆಲ್ಲ ಕೊಟ್ಟೆ. ಆದರೂ ಅವ್ರದ್ದು ಅದ್ಭುತಗಳು ಮತ್ತು ಶಿಲ್ಬೆಯ ಮರಣದವರೆ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಯೋಹಾನ ಬರೆದ ಪತ್ರಿಕೆ ಕೊನೆಯ ವಾಕ್ಯದಲ್ಲಿ ಬರೆದಿದೆ ಏನಂತ, ಯೇಸು ಸ್ವಾಮಿ ಬಗ್ಗೆ ಹೇಳಕ್ಕೆ ಹೋದ್ರೆ ಲೋಕನೇ ಹಿಡಿಸಿದಿಲ್ಲ ಅಂತ, ಅಷ್ಟು ದೊಡ್ಡ ಪುಸ್ತಕ ಮಾಡ್ಬೇಕಂತೆ. ಆಯ್ತಾ? ಯೇಸು ಸ್ವಾಮಿ ಬಗ್ಗೆ ಹೇಳ್ಬೇಕು, ಲೋಕನೇ ಹಿಡಿಯೋದೊಂದು ದೊಡ್ಡ ಪುಸ್ತಕ ಇದೆ ಅಂತೆ. ಅದಕ್ಕೆ ನನಗೆ ಈ ತಿಂಗಳಿಡೀ ಈ ವರ್ಷ ಟ್ರೈ ಮಾಡಿದೆ. ಆದರೂ ಇನ್ನು ಅದ್ಭುತಗಳ ಬಗ್ಗೆ, ಶಿಲ್ಪೆ ಮಾಡೋದ್ರ ಬಗ್ಗೆ ಮತ್ತು ಅವರು ನಡೆದ ಹಾದಿಯ ಬಗ್ಗೆ ನನಗೆ ಹೇಳಲಿಕ್ಕೆ ಆಗಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆದರೆ ಜನವರಿ ತಿಂಗಳಲ್ಲಿ ಕೊಡಬೇಕಾಗಿರ್ತೇನೆ ಗೊತ್ತಾ, ಈ ವರ್ಷಕ್ಕೆ ಇರುವಂಥ ಸಿದ್ಧತೆಗಳು 1ನೇ ತಾರೀಕಿನಿಂದ ಹಿಡಿದು 30ನೇ ತಾರೀಕಿನವರೆಗೂ ಕೂಡ ಯೂಟ್ಯೂಬ್ನಲ್ಲೂ ಹಾಕೋದು ಕೂಡ ಅದೇ ವಿಷಯ. ಸಾಧ್ಯವಾದಷ್ಟು ಅದ್ರ ಬಗ್ಗೆ ಹಾಕ್ತೀನಿ. ಹಾಗೇನೆ ವಾರದ ಭಾನುವಾರ ನಾವು ಯಾವ ರೀತಿ ಸಿದ್ಧ ಆಗಬೇಕು ಅಂತ ಹೇಳೋದ್ರ ಬಗ್ಗೆನೇ ಕೊಡೋದು. ಆದರೆ ಫಸ್ಟ್ ವಾರ ಮಾತ್ರ ನಮಗೆ ವರ್ಷದ ವಾಗ್ದಾನ ಕೊಡ್ತಿಲ್ಲ, ಅದ್ರ ಬಗ್ಗೆ ವಾಕ್ಯ ಕೊಡ್ತೀನಿ. ಬಾಕಿ ಇರತಕ್ಕಂಥ ವಾರಗಳಲ್ಲೆಲ್ಲ ನಾವು ಕೊಡುವಂಥ ವಾಕ್ಯಗಳು ಯಾವುದು ಗೊತ್ತಾ, ನಾವು 2025ಗೆ ಯಾವ ಥರ ಸಿದ್ಧ ಆಗಬೇಕು. ಅಲ್ಲಲ್ಲಿಯ ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮನ್ನ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾವು ಸಿದ್ಧ ಆಗ್ತೀವೋ ಇಲ್ವಾ? ಒಂದು ಬಸ್ ಸ್ಟ್ಯಾಂಡಿಗೆ ಹೋಗಿ ಬರಬೇಕಾದ್ರೆ ಸಿದ್ಧ ಆಗ್ತೀವೋ ಇಲ್ವಾ? ಕೇಳಿಸ್ತಾ ಇಲ್ಲ ಹಂಗೆ ಬರ್ಬೇಕು ಸೌಂಡು. ಅಲ್ಲಲ್ಲಿಯ ಒಂದು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾದ್ರೂ ನಾವು ರೆಡಿ ಆಗ್ತೀವಿ, ಒಂದು ಸಿಟಿಗೆ ಹೋಗ್ಬೇಕಾದ್ರೆ ರೆಡಿ ಆಗ್ತೀವಿ, ಒಂದು ನೆಂಟರ ಮನೆಗೆ ಹೋಗ್ಬೇಕು ರೆಡಿ ಆಗ್ತೀವಿ. ಹಾಗಾದ್ರೆ ನಾವು ಪರಲೋಕಕ್ಕೆ ಹೋಗ್ಬೇಕು ರೆಡಿ ಆಗ್ಬೇಕಲ್ವ? ಆ ರೆಡಿ ಆಗ್ಬೇಕಾದ್ರೆ 2025ರಲ್ಲಿ ನಾವು 2024ರಿಂದ 25ಕ್ಕೆ ಹೋಗ್ಬೇಕು. ನಾವು ರೆಡಿ ಆದ್ರೆ ಮಾತ್ರ ಪರಲೋಕ ರಾಜ್ಯಕ್ಕೂ ನಾವು ರೆಡಿ ಆಗೋದು. ನಾವು ದಿನಕ್ಕೆ ರೆಡಿ ಆಗಬೇಕು. ಕೆಲವೊಂದು ಜನ ನೋಡಿ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟೆ ಕನ್ನಡಿನೇ ಸೋತೋಗ್ಬೇಕು, ಆ ಥರದಲ್ಲಿ ಸ್ಟೈಲ್ ಮಾಡ್ತಾರೆ. ನಿಜ ಅಲ್ವಾ? ಆದರೆ ಆ ಥರದ ಸ್ಟೈಲ್ ಅಲ್ಲ, ಇದು ಆತ್ಮದ ಸ್ಟೈಲ್, ಇದು ಶರೀರದ ಸ್ಟೈಲ್ ಅಲ್ಲ. ನಾವು 2024 ಬಿಟ್ಟು 2025ಕ್ಕೆ ನಾವು ಹೋಗ್ಲಿಕ್ಕೆ ಸಿದ್ಧಪಡಿಸ್ಕೊಂಡ್ರೆ ನಾವು ಪರಲೋಕಕ್ಕೂ ಸಿದ್ಧಪಡಿಸ್ಕೊಂಡಂಗೆ. ಹಾಗಾದರೆ ನಾವು ಏನು ಸಿದ್ಧಪಡಿಸ್ಬೇಕು? ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಈ ತಿಂಗಳ ಕೊನೆಯವರೆಗೂ ಕೂಡ, ಜನವರಿ ತಿಂಗಳ ಕೊನೆಯವರೆಗೂ ಕೂಡ ಕೊಡುವಂಥದ್ದು ನಾವು ಇನ್ನು 12 ತಿಂಗಳು ಯಾವ ಥರ ಇರಬೇಕು ಅಂತ ಸಿದ್ಧತೆ ಬಗ್ಗೆನೇ ಕೊಡೋದು. ತಿದ್ದುಕೊಳ್ಳೋದು ಬಿಡೋದನ್ನೇ ಬಿಟ್ಟಿದ್ದು. ಅಲ್ಲಲ್ವಿಯಾ? ಹಾಗಾದರೆ ಇವತ್ತಿನ ಒಂದು ಪಾಯಿಂಟ್ ಅಂದರೆ, ಈ 2025 ನಾವು ಹೆಂಗೆ ಸಿದ್ಧ ಮಾಡ್ಕೋಬೇಕಂದ್ರೆ, ಈ ದೇಹ ಒಂದು ಭೂಲೋಕದ ಜೀವನದ ಯಾತ್ರೆಯನ್ನು ನಡೆಸುವ ಒಂದು ವಾಹನ ಥರ. ನಿಜನಾ? ವಾಹನಕ್ಕೆ ಟೈರ್ ಇದೆ, ನಮಗೆ ಕಾಲಿದೆ. ವಾಹನನೂ ಮುಂದಕ್ಕೆ ಹೋಗ್ತದೆ, ನಮ್ಮ ಕಾಲು ಮುಂದಕ್ಕೆ ಹೋಗ್ತದೆ. ನಿಜನ? ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಿ ಆಯ್ತಾ? ಎಲ್ಲದಕ್ಕೂ ಆಮೇಲೆ ಹೇಳ್ಬೇಡಿ. ಇರಲಿ, ನಾ ಕೇಳ್ತಾ ಇದ್ದೀನಿ ಗೊತ್ತಾ, ಒಂದು ವಾಹನಕ್ಕೆ ಏನಿದೆ? ಚಕ್ರ ಇದೆ, ಅದಕ್ಕೆ ಅದು ಮುಂದಕ್ಕೆ ಹೋಗ್ತದೆ. ನಮಗೂ ಒಂದು ಕಾಲಿದೆ, ನಮ್ಮ ಕಾಲು ಮುಂದಕ್ಕೆ ಹೋಗ್ತದೆ, ಇನ್ನು ರಿವರ್ಸ್ ತೆಗಿತದೆ, ಮುಂದಕ್ಕೆ ಹೋಗ್ತದೆ, ಸೈಡಿಗೆ ಹೊಡಿತದೆ, ಇಲ್ಲಿಗೆ ಹೊಡಿತದೆ ತಾನೆ. ಆಗ ನಮ್ಮ ದೇಹ ಭೂಲೋಕದ ಜೀವನದ ಯಾತ್ರೆಯನ್ನ ಮುಗಿಸುವಂತ ಒಂದು ವಾಹನ. ನಿಜ ಅಲ್ವಾ? ಈ ವಾಹನನ ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಸರಿಯಾಗಿರ್ತದೆ. ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಅದು ತುಕ್ಕಿ ಹಿಡಿತದೆ. ಒಂದು ವೆಹಿಕಲ್ನ ನೀವು ತಗೊಂಡು, ಅದಕ್ಕೆ ಆಯಿಲ್ ಆಗಲಿ, ಅದಕ್ಕೆ ಗ್ರೀಸ್ಗಳಾಗೋದಾಗಲಿ, ಅಥವಾ ಮಿಷಿನ್ ರಿಪೇರಿ ಬಂದಾಗ ಅದನ್ನು ಸರಿಪಡಿಸೋದಾಗಲಿ ನೀವು ಮಾಡಲಿಲ್ಲ ಅಂದರೆ ಆ ಗಾಡಿ ವೇಸ್ಟ್ ಆಗ್ತದಲ್ವ? ಹಾಗೇನೆ ಆ ಗಾಡಿ ಹೆಂಗೆ ವೇಸ್ಟ್ ಆಗ್ತದೆ, ಹಾಗೆಯೇ ಈ ಬಾಡಿಗೆ ನೀವು ಕರೆಕ್ಟಾಗಿ ಊಟ, ತಿಂಡಿ, ಎಣ್ಣೆ, ಔಷಧಿಗಳು ತಗೊಳ್ಳೋದೇ ಇದ್ರೆ ಈ ಬಾಡಿನೂ ಕೂಡ ವೇಸ್ಟ್ ಆಗ್ತದೆ. ಗಾಡಿಗೆ ಹೆಂಗೆ ನೀವು ಎಲ್ಲ ರೆಡಿ ಮಾಡಬೇಕು, ಹಾಗೇನೆ ಬಾಡಿಗೂ ಕೂಡ ನೀವು ಕೊಡಬೇಕು. ಹಾಗಾದರೆ ಪ್ರಿಯರೇ, ಈ ಒಂದು ವಾಹನಕ್ಕೆ ನಮ್ಮ ದೇಹನ ಹೋಲಿಸೋದಾದರೆ, ವಾಹನನ ನಾವು ಸರಿಯಾದ ಸ್ಥಿತಿಯಲ್ಲಿ ನೋಡ್ಕೊಳ್ಳಿಲ್ಲ ಅಂದರೆ ವಾಹನ ಯಾವ ಥರ ವೇಸ್ಟ್ ಆಗ್ತದೋ ಹಾಗೆ ನಮ್ಮ ಜೀವಿತದ ಯಾತ್ರೆಯಲ್ಲಿ ನಾವು ದೇಹವನ್ನು ಸಿದ್ಧಪಡಿಸಿಕೊಳ್ಳದೆ ಇದ್ದರೆ ನಾವು ಕೂಡ ವೇಸ್ಟ್ ಆಗ್ಬಿಡ್ತೀವಿ ಅಲ್ವಾ? ನಾವು ವೇಸ್ಟ್ ಆಗಬಾರ್ದಾ? 2024ಕ್ಕೆ ಇನ್ನೂ 3 ದಿವಸ ಇದೆ, ಇನ್ನು ತಯಾರಾಗಿ ನಾವು ಒಂದಕ್ಕೆ ಬರೋಣ, 2025ಕ್ಕೆ ಬರೋಣ. ಹಾಗಾದರೆ ಈ ಒಂದು ಚಿಕ್ಕದಾಗಿ ಒಂದು ವಿಷಯ ಹೇಳ್ತೇನೆ ಕೇಳಿ. ವಾಹನಕ್ಕೆ ಮುಂದಕ್ಕೆ ಹೋಗ್ಬೇಕಾದ್ರೆ ಫುಲ್ಲು ಕತ್ತಲೆ ಇರ್ತದೆ,
ಮುಂದಕ್ಕೆ ಹೋಗ್ಬೇಕಾದ್ರೆ ಏನು ಬೇಕು? ಬೆಳಕು ಬೇಕು. ಏನು ಬೇಕು? ಬೆಳಕು ಬೇಕಲ್ವಾ? ಹಾಗೆ ನಾನು ನೀನು ಕೂಡ ಕತ್ತಲೆಯ ಲೋಕದಲ್ಲಿದ್ದೀವಿ, ನನಗೂ ಕೂಡ ಬೆಳಕು ಬೇಕು. ಕತ್ತಲೆ ಲೋಕ ಯಾವುದು ಗೊತ್ತಾ? ಪಾಪ, ವೈಭಿಚಾರ, ಮೋಸ, ಅನ್ಯಾಯ, ಅಕ್ರಮಗಳು ತುಂಬಿರತಕ್ಕಂಥ ಈ ಲೋಕದಲ್ಲಿ ನಾವು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಭಯದಿಂದ ಹೆಜ್ಜೆ ಇಡ್ತಿದ್ವಿ. ಸುಮ್ಮನೆ ಆಮೇಲೆ ಹೇಳ್ಬೇಡಿ, ಹೇಳ್ದಾಗಲೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಆಮೇಲೆ ಸ್ವಲ್ಪ ಕಡಿಮೆ ಇರಲಿ, ಯಾಕೆಂದರೆ ಆಮೇಲೆ ಹೇಳೋದು ನಾನು ಇವತ್ತು ಎಚ್ಚರಿಸ್ತಾ ಇದ್ದೀನಿ ನಿಮಗೆ. ನಾವು ಒಂದೊಂದು ಹೆಜ್ಜೆ ಇಡಬೇಕಿದ್ರು ಅಲ್ಲಿ ಕಲ್ಲಿದೆಯಾ, ಮುಳ್ಳಿದೆಯಾ, ಹಾವು ಇದೆಯಾ, ಅಲ್ಲಿ ಇದೆಯಾ ನೋಡ್ಕೊಂಡು ಹೋಗ್ಬೇಕು ತಾನೆ, ಗುಂಡಿ ಇದೆಯಾ, ಆಯಿತಾ? ನಾವು ಗುಂಡಿ, ಕಲ್ಲು, ಮರ, ಮಣ್ಣು ಏನಿದೆ ಅದನ್ನು ನೋಡ್ಕೊಂಡು ಮಾಡ್ಕೊಂಡೆ ನಾವು ಹೋಗ್ಬೇಕು. ಮೇಲ್ಗಡೆ ನೋಡಬೇಕು, ಮರದ ಕೊಂಬೆಗಳು ಬಿದ್ದೋಗ್ಬಿಡ್ತಾವ ಅಂತೇಳಿ, ಅಕ್ಕಪಕ್ಕದಲ್ಲಿ ವೆಹಿಕಲ್ ಬಂದ್ಬಿಡ್ತಾ ನೋಡಬೇಕು. ಈ ಥರದಲ್ಲಿ ನಮ್ಮ ದೇಹನ ನಾವು ಹೆಂಗೆ ಕಾಪಾಡ್ಕೋಬೇಕಿದ್ರೆ, ನಮಗೆ ಕಣ್ಣು ಬೆಳಕಾಗಿದೆ. ಬೆಳಕು ಕೊಡೋದು ಯಾವುದು? ಕಣ್ಣು. ಹಾಗೆಯೇ ವೆಹಿಕಲ್ಗಳಿಗೆ ಯಾವುದು ಗೊತ್ತಾ? ಲೈಟ್ ಬೆಳಕು ಕೊಡ್ತದೆ. ಯಾವುದು? ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ಹೋಲಿಸಿ ಹೇಳ್ತಾ ಇದ್ದೀನಿ. ಲೈಟ್ ಏನು ಮಾಡ್ತದೆ? ನಿಮಗೆ ಆ ಒಂದು ಬೆಳಕು ಕೊಡ್ತದೆ. ಆ ಬೆಳಕು ನಮ್ಮ ಕ್ರಿಸ್ತನ ಮಕ್ಕಳಿಗೆ ಬೆಳಕು ಯಾವುದು ಗೊತ್ತಾ? ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ ವಾಕ್ಯನೇ ನಮಗೆ ಬೆಳಕು. ಕಣ್ಣು ದೀಪ ಆಗಿದೆ. ಕಣ್ಣಿಂದ ನಾವು ವಾಕ್ಯ ನೋಡಬೇಕು, ಕಣ್ಣಿಂದ ನಾವು ಸಭೆ ನೋಡ್ಕೊಂಡ್ಬರ್ಬೇಕು, ಕಣ್ಣಿಂದ ನಾವು ವಾಕ್ಯನ ನೋಡಬೇಕು. ಸಭಾಪಾಲಕರು ಕೊಡೋದು ವಾಕ್ಯನ ದೃಷ್ಟಿ ಇಟ್ಬಿಟ್ಟು ನೀವು ನೋಡಿದಾಗ ಮಾತ್ರ ನಿಮ್ಮ ಕಿವಿಗೆ ಹೋಗ್ತದೆ. ಅಲ್ಲಲ್ಯಾ? ಅಲ್ಲಿಂದ ಹೃದಯಕ್ಕೆ ಬರ್ತದೆ. ನೀವು ಏನನ್ನ ಮಾಡಲಿ ಅಂತಾರೆ, ನಿಮ್ಮ ಕಣ್ಣು ಮುಚ್ಕೊಂಡಿದ್ರೆ ನಿಮ್ಗೆ ಏನಾಗೋದಿಲ್ಲ. ಹಾಗಾದರೆ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ಒಂದು ವೆಹಿಕಲ್ ರೋಡಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಲೈಟ್ ದೀಪ ಆಗಿದ್ರೆ ಅದ್ರ ಒಳಗಡೆ ಬರೋ ಬೆಳಕು ಅದನ್ನ ಮುಂದಕ್ಕೆ ನಡೆಸುವಾಗೆ, ನಿಮ್ಮ ಕಣ್ಣು ಸಭೆನ ನೋಡೋದಾದರೆ, ನಿಮ್ಮ ಕಣ್ಣು ವಾರ ವಾರ ದೇವರ ಸಭೆಯನ್ನು ನೋಡೋದಲ್ಲದೇ ಪ್ರತಿದಿನ ದೇವರ ವಾಕ್ಯವನ್ನು ನೋಡೋದಾದರೆ ನಿನ್ನ ಜೀವಿತಕ್ಕೆ ಒಂದು ಬೆಳಕಾಗಿ ಯೇಸು ಕ್ರಿಸ್ತ ಬರ್ತಾರೆ. ಅಲ್ಲಲ್ವಾ? ಅದಕ್ಕೆ ವಾಕ್ಯ ಕೀರ್ತನೆ 119, 105. ಕೀರ್ತನೆ 119, 105 ಓದಿ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. ಹಾಗಾದರೆ ಒಂದು ವೆಹಿಕಲ್ಗೆ ಒಂದು ಲೈಟ್ ಬೆಳಕು ಯಾವ ಥರ ಬೇಕೋ ಅದೇ ಥರ ಮನುಷ್ಯನ ಜೀವಿತಕ್ಕೆ ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪ ಆಗಿದೆ. ಯಾವಾಗ ಈ ದೀಪನ ಕೆಡಿಸ್ತೀವೋ ಆ ದೀಪ ಕತ್ತಲೆಯ ಕಾರ್ಯಗಳಾದಂತಹ ಬಾರು, ಪಬ್ಬು, ವ್ಯಭಿಚಾರ ಕೇಂದ್ರ, ಮೋಸದ ಕೇಂದ್ರ, ಅನ್ಯಾಯದ ಕೇಂದ್ರಗಳಿಗೆ ಈ ಕಾಲು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ದೇವರ ವಾಕ್ಯವನ್ನು ಯಾರು ಕೇಳ್ತಾರೋ ಅವನ ಕಾಲು ಪರಿಶುದ್ಧವಾದ ಪರಲೋಕದ ಕಡೆಗೆ ಹೋಗ್ತದೆ. ಹೇಳಿ ಬರ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ದಾರಿ ಯಾವುದಪ್ಪ? ಈ ಲೋಕ ಅಲ್ಲ ನಿನ್ನ ದಾರಿ. ಈ ಲೋಕದಲ್ಲಿ 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ ಇದ್ದು ಸತ್ತೋಗ್ತ್ಯ. ಹೋಗೋದೆಲ್ಲಿಗೆ? ಸತ್ತು ಹೋಗ್ತ್ಯ. ಹೋಗೋದೆಲ್ಲಿಗೆ? ಪರಲೋಕಕ್ಕೆ. ಪರಲೋಕಕ್ಕೆ ಹೋಗ್ಲಿಕ್ಕೆ ಈ ವಾರ ವಾರ ಕೊಡುವಂತಹ ವಾಕ್ಯ ನಿನ್ನ ಕಾಲಿಗೆ ದೀಪ ಆಗಿ ಪರಲೋಕಕ್ಕೆ ಹೋಗುವಂತಹ ದಾರಿಗೆ ಬೆಳಕಾಗಿದೆ ಬೇರೆ. ಹಾಗಾದರೆ ಈ ಬೆಳಕನ್ನು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಪ್ರತಿ ವಾರ ಆರಾಧನೆ ಮುಗಿದ ಮೇಲೆ ಎಷ್ಟು ಜನ ಬರ್ತಾ ಇದ್ದೀರಾ? ನಾನು ಕೇಳ್ತಾ ಇರೋದು, ಒಂದು ಸೊಸೈಟಿಗೆ ಹೋಗ್ಬೇಕಾದ್ರೆ ಎಷ್ಟು ಬೇಗ ಹೋಗ್ತೀರಾ? ಯಾರದು ಮಿನಿಸ್ಟರ್ ಬರ್ತದೆ ಎಷ್ಟು ಬೇಗ ಹೋಗ್ತೀರಾ? ಎಲ್ಲರಿಗೂ 2-2 ಸಾವಿರ ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಬೇಗ ಹೋಗ್ತೀರಾ? ಅದೇ ಆಲಯಕ್ಕೆ ಬರಬೇಕಾದ್ರೆ ಯಾಕೆ ಲೇಟ್ ಮಾಡ್ತೀರಾ? ಸಮಯಕ್ಕೆ ಕರೆಕ್ಟಾಗಿ ಬನ್ನಿ. ಒಂದು ವಾಕ್ಯ ಮಿಸ್ ಆದರೆ ಆ ವಾಕ್ಯ ನಿಮ್ಮ ಜೀವಿತಕ್ಕೆ ಅಳವಡಿಸ್ಬೋದು ಅಥವಾ ನಿಮ್ಮ ಜೀವಮಾನಕ್ಕೆ ಅದ್ರ ಆಶೀರ್ವಾದ ಆಗ್ಬೋದು. ಆ ಒಂದು ವಾಕ್ಯನ ಮಿಸ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಬೇಗ ಬಂದರೆ ನಾನು ಬೇಗ ಮುಗಿಸ್ತೀನಿ, ನೀವು ಬೇಗ ಬರಲಿಲ್ಲ ನಾವು ಬೇಗ ಮುಗಿಸ್ಲಿಕ್ಕೆ ಆಗೋದಿಲ್ಲ ಬೇರೆ. ಇಲ್ಲಿ ನೋಡಿ, ದೇವರ ವಾಕ್ಯ ನನ್ನ ಕಾಲಿಗೆ ದೀಪವು ಮತ್ತು ದಾರಿಗೆ ಬೆಳಕು. ಯಾವ ದಾರಿ? ನಾವು ಪರಲೋಕ ದಾರಿಗೆ ಹೋಗೋರು ಕಣ್ರಿ. ನಾವು ಇಲ್ಲಿಂದನೇ ನಾವು ರೆಡಿ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಲ್ವಾ? ಹಾಗಾದರೆ ನಾವು 2025ಕ್ಕೆ ಕಾಲಿಡಬೇಕಾದ್ರೆ ಪ್ರಿಯರೇ, 2024ರಲ್ಲಿ ದೇವರ ವಾಕ್ಯನ ದೀಪವಾಗಿ ಇಟ್ಕೊಂಡ್ರೆ ಮಾತ್ರ 2025ಕ್ಕೆ ಹೋಗುವಂಥ ದಾರಿ ಬೆಳಕಾಗಿರ್ತದೆ. ಇಲ್ವಾ? 2025 ಕೂಡ ನಿಮ್ಮ ಜೀವಿತಕ್ಕೆ ಕತ್ತಲಾಗ್ಬಿಡ್ತದೆ. ಕತ್ತಲಾಗಬಾರ್ದಾ? ದೇವರ ವಾಕ್ಯಕ್ಕೆ ಗೌರವ ಕೊಡಿ, ಪ್ರಾರ್ಥನೆ ಜಾಸ್ತಿ ಮಾಡಿ, ಆರಾಧನೆ ಜಾಸ್ತಿ ಮಾಡಿ. 2025 ಬೆಳಕಿನ ವರ್ಷವಾಗಿ ದೇವರು ಮಾರ್ಪಡಿಸ್ತಾರೆ. ವಾರ ವಾರ ಒಂದು ವಾರ
ತಕ್ಷಣ ಬಂದ್ರೆ ಅಲ್ಲಿ ಎಲ್ಲ ನೀವು ಅದ್ಭುತ ಆಯ್ತದ. ಒಂದು ವಾರ ಬರೋದು ಆಮೇಲೆ ಎಲ್ಲ ಬೇರೆ ಮುಗಿದ ಆದ್ಮೇಲೆ ಏನು ಸುಖ ವಾಕ್ಯ ಕೇಳಬೇಕು, ಬಿಡುಗಡೆ ಆಗ್ಬೇಕಾದ್ರೆ 10 ಗಂಟೆ ಹೇಳಬೇಕು. ಓಕೆ, ನಿನ್ನ ನೀತಿ ವಿಧಾನಗಳು ಸಾಕು ಸಾಕು ಸಾಕು. ಈಗ ಯೋಹಾನ 8:12 ತಗೊಳ್ಳಿ. ಆ ಬೆಳಕು ವಾಕ್ಯ ಯಾರು ಅಂತ ನೋಡೋಣ. ವಾಕ್ಯ ಯಾರು ಅಂತ ನಾವು ನೋಡಬೇಕಾದ್ರೆ ಇಲ್ಲಿ ಯೋಹಾನ 8:12 ತೆಗಿರಿ. 8:12 ಓದಿ. 8:12 ಯಾರು ವಾಕ್ಯ, ಯಾರು ದೀಪ, ಯಾರು ಬೆಳಕು ಇಲ್ಲಿ ತೋರಿಸ್ತದೆ. ಓದಿ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿರುವವನಾಗಿರುವನು ಎಂದು ಹೇಳಿದನು. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ಯಾರಪ್ಪ ಬೆಳಕು? ಯೇಸು ಸ್ವಾಮಿ ವಾಕ್ಯ. ಯೇಸು ಸ್ವಾಮಿನೇ ಕಾಣ್ರಯ್ಯ ಬೆಳಕು. ಅದಕ್ಕೆ ಈ ವಾಕ್ಯವು ನಿನ್ನ ದಾರಿಗೆ ದೀಪವು ಮತ್ತು ಬೆಳಕು ಆಗಿದೆ ಅಂತ ಹೇಳಿದ್ ಯಾಕೋತಾ? ಯೇಸು ಸ್ವಾಮಿ ಈ ವಾಕ್ಯ ಇನ್ಯಾರು ಅಲ್ಲ, ಯೇಸು ಸ್ವಾಮಿನೇ ಕಾಣ್ರಿ. ಅವ್ರು ಹೇಳ್ತಾರೆ, ನಾನೇ ಈ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲಲ್ಲಿ ನಡೆಯದೆ ಬೆಳಕನ್ನು ಹೊಂದಿರುವವನಾಗಿರೋನು. ಆದರೆ ಕತ್ತಲಲ್ಲಿ ನೀವು ನಡೆಯೋದಿಲ್ಲ. ಯಾವಾಗ ನೀವು ವಾಕ್ಯ ಕೇಳ್ಕೊ ಬರ್ತೀರೋ ನಿಮ್ಮಲ್ಲಿ ಕೋಪ, ಜಗಳ, ಕಿರಿಕಿರಿ, ಮೋಸ, ಕಿತಾಪತಿ, ಅನ್ಯಾಯ ಇಂಥ ಕೆಟ್ಟ ಆತ್ಮಗಳು ನಿಮ್ಮಿಂದ ಬಿಟ್ಟು ಹೋಗ್ತವೆ. ಇದೆಲ್ಲ ಕತ್ತಲೆ ಆತ್ಮಗಳು. ನೋಡಿ ಅಂಕಲ್, ನಮಗೆ ಬೆಳಕಿದೆ. ಯಾವ ಬೆಳಕು? ಇದು ಲೋಕದ ಬೆಳಕು ಕಣಮ್ಮ. ಪರಲೋಕದ ಬೆಳಕು ಯಾವ್ದು ಗೊತ್ತಾ? ನಿನ್ನ ಒಳ್ಳೆಯ ನಡತೆ, ಒಳ್ಳೆಯ ಜೀವಿತ, ಇದೇ ಬೆಳಕು ಪ್ರಿಯರೇ. ಈ ಲೋಕದ ಬೆಳಕು ಯಾವ್ದು ಗೊತ್ತಾ? ಈ ಲೈಟ್ ಬೆಳಕು, ಇಲ್ಲಿ ಕಾಣ್ತಾ ಇರೋದು ಸೂರ್ಯನ ಬೆಳಕು, ಇದೆಲ್ಲ ಈ ಲೋಕದ ಬೆಳಕಷ್ಟೇ. ಆದರೆ ಪರಲೋಕ ಹೋಗಬೇಕಿದ್ರೆ ಈ ಬೆಳಕು ಯಾವುದು ನಾವು ಪರಲೋಕ ಸೇರಿಸೋದಿಲ್ಲ. ಪರಲೋಕ ಹೋಗೋದ್ರೆ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಬೈಬಲ್ನಲ್ಲಿ ಬೆಳಕಿಗೆ ಹೋಲಿಸಲಾಗಿದೆ. ನಮ್ಮ ದೇವರು ಒಳ್ಳೆಯವನು, ಅದಕ್ಕೆ ಅವರು ಬೆಳಕಿನ ರಾಜ. ಪಾಪ ಮಾಡಿಸೋನು ಕೆಟ್ಟವನು, ಅದಕ್ಕೆ ಕತ್ತಲೆ ರಾಜ ಅವನು. ಇವತ್ತು ಯಾರೇ ಏನೇ ಪಾಪ ಮಾಡ್ಬೇಕಿದ್ರೆ ಎಲ್ಲರೂ ಮುಂದೆ ಮಾಡೋದಿಲ್ಲ. ಈಗ ಸಿಗರೇಟ್ ಸೇದ್ಬೇಕಿದ್ರೆ ಪಬ್ಲಿಕ್ ಆಗಿ ಯಾರು ಸೇರೋದಿಲ್ಲ. ಅವ್ರು ಏನು ಮಾಡೋದು ಗೊತ್ತಾ? ಕದ್ದು 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 ಸೇದಿ ಕೊನೆಗೆ ಪಬ್ಲಿಕಲ್ಲಿ ಸೇದೋಕೆ ಆಗ್ತಾನೆ ಅವನು. ವೈಭಿಚಾರ ಮಾಡೋನು ಯಾವತ್ತೂ ಕೂಡ ಕಣ್ಣಿಗೆ ಕಾಣೋಂಗೆ ಮಾಡೋದಿಲ್ಲ. ಬಾರ್ಗೆ ಕುಡಿಯುವಂಥವ್ರು ಸ್ಟಾರ್ಟಿಂಗಲ್ಲಿ ಕಣ್ಣಿಗೆ ಕಾಣೋಂಗೆ ಮಾಡೋದಿಲ್ಲ. ಎಲ್ಲ ಕತ್ತಲೆ ಕಾರ್ಯಗಳು ಮಾಡಿ ರೂಢಿಸ್ಕೊಂಡ್ಬಿಟ್ಟು ಬಹಿರಂಗವಾಗಿ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕತ್ತಲೆಯ ಕಾರ್ಯ ನಿಮ್ಮನ್ನು ನರಕದ ಕಡೆಗೆ ತಳ್ಳುತ್ತದೆ. ಆದರೆ ಒಳ್ಳೆಯ ಕಾರ್ಯಗಳು ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸ್ತದೆ. ಆ ಪರಲೋಕ ರಾಜ್ಯಕ್ಕೆ ಸೇರಿಸಬೇಕಾದ್ರೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ನಾನೇ ಈ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವರು, ಯೇಸು ಸ್ವಾಮಿನ ಅನುಸರಿಸೋದರೆ ಯೇಸುವಿನ ವಾಕ್ಯ ಪ್ರಕಾರ ಅನುಸರಿಸಿ ನಡೆಯೋರು ಕತ್ತಲೆಯಲ್ಲಿ ನಡೆಯುತ್ತಾನೆ, ಅಂದರೆ ಕೆಟ್ಟ ಕಾರ್ಯಗಳಲ್ಲಿ ನಡೆಯುತ್ತಾನೆ. ಜೀವ ಕೊಡುವ ಬೆಳಕು ಅಂದರೆ ಒಳ್ಳೆಯ ಬೆಳಕಿನಲ್ಲಿ ನಡೆದು ನಿಮ್ಮನ್ನು ಜನಗಳು ಗುರುತಿಸ್ತಾರೆ, ಇವರು ಯೇಸು ಸ್ವಾಮಿ ಮಕ್ಕಳು ಎಷ್ಟು ಒಳ್ಳೆಯವರು. ಇದನ್ನ ನೀವು 2025ಕ್ಕೆ ರೆಡಿ ಮಾಡ್ಕೋಬೇಕು. ಜನಗಳ ಬಾಯಲ್ಲಿ ಯೇಸು ಮಕ್ಕಳು ಎಷ್ಟು ಒಳ್ಳೆಯವರು, ಅವ್ರ ಮುಖ ನೋಡಿ ಎಷ್ಟು ಬೆಳಕಾಗಿದೆ, ಅವ್ರು ಎಷ್ಟು ಚೆನ್ನಾಗಿದೆ. ನಮ್ಮ ಚಂದಮಜ್ಜಿ ಹೋದಾಗ ಎಲ್ಲ ಜನ ಹೇಳ್ತಾರಂತೆ, ಏನು ನಿನ್ನ ಮುಖ ಇಷ್ಟು ವಯಸ್ಸಾದ್ರೂ ಕೂಡ ಬೆಳಗ್ತಾ ಇದೆ ಅಂತೇಳಿ. ಅಲ್ಲಲ್ಲಿ ಯಾಕಕ್ಕ? ಅಲ್ಲಿ ಏಸಪ್ಪನ ಕೃಪೆ ಇದೆ, ಏಸಪ್ಪನ ಬಲ ಇದೆ, ಏಸಪ್ಪನ ಶಕ್ತಿ ಇದೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಮತ್ತೆ ಅದೇ ದೇವ್ರ ಕೃಪೆ. ವಯಸ್ಸೆಷ್ಟು ಅರ್ಥ ಮಾಡ್ಕೊಳ್ಳಿ. ಅವರು ಚೇತಳಿಸಿಗೆಷ್ಟು 85-90 ವಯಸ್ಸಾಗಿದೆ, ಈಗಲೂ ಅವ್ರ ಆರೋಗ್ಯದಲ್ಲೇ ಬರ್ತಾರೆ. ಯಾಕೆ? ದೇವರ ಬೆಳಕು ಅವರಲ್ಲಿದೆ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನೀವು ಓದಿದ್ರಿ, ಯೇಸು ಹೇಳ್ತಾರೆ, ನಾನೇ ಬೆಳಕು, ನನ್ನನ್ನು ಅನುಸರಿಸೋನು ಕತ್ತಲೆ ನಡೆದ್ರೆ ನಾನು ಜೀವ ಕೊಡೋ ಬೆಳಕನ್ನು ಕೊಡ್ತಾನೆ ಅಂತ ಹೇಳಿ. ಈಗ ಏಸಪ್ಪ, ಅದೇ ಏಸಪ್ಪ ಇನ್ನೊಂದು ಮಾತು ಹೇಳ್ತಾರೆ ಕೇಳಿ. ಮತ್ತೆ 5:14 ಓದಿ. 14 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಸಾಕು, ಏನು ಬರ್ತದೆ? ಅದೇ ಏಸಪ್ಪ ಏನು ಹೇಳಿದ್ರು? ಆಗಲೇ ಹೇಳಿದ್ರು ನಾನೇ ಲೋಕಕ್ಕೆ ಬೆಳಕು ಅಂತೇಳಿ. ಈಗ ಏಸಪ್ಪ ಏನು ಹೇಳ್ತಾರೆ? ನೀವು ಲೋಕಕ್ಕೆ ಬೆಳಕು. ಆಗ ಏಸಪ್ಪ ಬೆಳಕಾಗಿದ ಮೇಲೆ ಏಸಪ್ಪನ್ನ ಆರಾಧಿಸುವ ಮಕ್ಕಳೆಲ್ಲ ಬೆಳಕಿನವರೇ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಒಳ್ಳೆಯದು ನಮ್ದೇವರು ನೋಡಿ. ಏಸಪ್ಪನೇ ಬೆಳಕು. ಆಗಲೇ ಏಸಪ್ಪ ಏನು ಹೇಳಿದ್ರು? ನಾನೇ ಲೋಕಕ್ಕೆ ಬೆಳಕು ಅಂತೇಳಿ. ಈಗ ಏಸಪ್ಪ ಏನು ಹೇಳ್ತಿದ್ದಾರೆ? ನೀವೇ ಆ ಬೆಳಕು ಅಂತೇಳಿ. ಹಾಗಾದ್ರೆ ನಾನು ಹೇಳ್ತೀನಿ ಕೇಳಿ. ಸುಮಾರು ಮನೆಗಳು ನೋಡಿ, ಅಪ್ಪನ ತರಾನೇ ಮಗ ಅಂತ ಹೇಳ್ತಾರೆ, ನೋಡಿದ್ದೀರಾ? ಅಪ್ಪನ ಥರನೇ ಮಗ ಅಂತಾರಲ್ಲ, ಹಂಗೇನೆ ಪ್ರಿಯರೇ, ನಮ್ಮ ದೇವ್ರ ಥರನೇ ನಾವು. ನಮ್ಮ ದೇವರು ಬೆಳಕಿನ ರಾಜ, ನಾವು ಬೆಳಕಿನ ಮಕ್ಕಳು.
ಅಲ್ಲಲ್ಲಿಯ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಹಾಗಾದ್ರೆ ಬೆಳಕು ಯಾವ ರೀತಿಯಾಗಿ ಇರಬೇಕು ಅಂತ ನೋಡೋದಾದ್ರೆ ಪ್ರಿಯರೇ, 16ನೇ ವಾಕ್ಯ ಓದಿ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಗಾಡಿಯಲ್ಲಿರೋ ಬೆಳಕು ಆಫ್ ಮಾಡಿದ್ರೆ ಹೋಗ್ಬಿಡ್ತದೆ. ನಿಮ್ಮ ಕೈಲಿರೋ ಟಾರ್ಚು ಆಫ್ ಮಾಡಿದ್ರೆ ಹೋಗ್ಬಿಡ್ತದೆ. ಸ್ವಿಚ್ ಕರೆಂಟ್ ತೆಗೆದುಬಿಟ್ರೆ ಕರೆಂಟ್ ಬೆಳಕು ಹೋಗ್ಬಿಡ್ತದೆ. ಆದ್ರೆ ನಿನ್ನ ಬೆಳಕು ಸದಾ ಉರಿತಾ ಇರಬೇಕು. ನಿನ್ನ ಒಳ್ಳೆತನ ನೋಡಿ ಎಲ್ಲಾದ್ರೂ ಬರ್ತದೆ, ಅದರಂತೆ ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅಂದರೆ ನಿನ್ನ ಒಳ್ಳೆಯ ಕ್ರಿಯೆಗಳು ಜನಗಳ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನೀವು ಯೇಸು ಸ್ವಾಮಿ ಹತ್ರ ಬನ್ನಿಂತ ಯಾರನ್ನ ಕರಿಬೇಡಿ, ಚರ್ಚಿಗೆ ಬನ್ನಿಂತ ಯಾರನ್ನ ಕರಿಬೇಡಿ, ಏಸಪ್ಪ ಒಳ್ಳೆಯವ್ರಂತಲೂ ಕರಿಬೇಡಿ, ಏಸಪ್ಪ ಸತ್ತು 3 ದಿವಸ ಎದ್ದು ಬಂದ್ರದ್ದು ಕೂಡ ಹೇಳ್ಬೇಡಿ. ಅಲ್ಲಿ ಬರ್ದಿದೆ ಏನು ಗೊತ್ತಾ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದ್ರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕ ತಂದೆನ ಕೊಂಡಾಡ್ಬೇಕಂತೆ. ಏನೇನು? ನಿಮ್ಮ ಒಳ್ಳೆತನ ನೋಡಿ ಅವ್ರು ಬರ್ಬೇಕಂತೆ. ನೀವು ಯೇಸು ಹತ್ರ ಬನ್ನಿಂದ ಕರಿಲೇಬೇಡಿ ಪ್ರಿಯರೇ, ಚರ್ಚಿಗೆ ಬನ್ನಿಂದ ಕರಿಬೇಡಿ, ನಿಮ್ಮನ್ನ ನೋಡ್ಬಿಟ್ಟು ಅವ್ರು ಬರ್ಬೇಕಂತೆ. ರಾಜಮ್ಮ ಹೆಂಗಿದ್ಲು, ಈಗ ಯೇಸು ಹತ್ರ ಅವ್ರು ಹೆಂಗ್ ಆಗ್ಬಿಟ್ಲು, ನಾನು ಹೋಯ್ತೀನಿ ಇದಗಳು ಬಂದ್ಬಿಡು ರಾಜಿ ನನ್ನ ಕರ್ಕೊಂಡೋಗುವ ಅಂತ ಹೇಳ್ಬೇಕಂತೆ. ಆಮೇಲೆ ಕರ್ಕೊಂಬನ್ನಿ, ನಮ್ಮನ್ನ ನೋಡಿ ಬರ್ಬೇಕೆ ಹೊರತು ನಾವು ಯೇಸಪ್ಪನ ಬಗ್ಗೆ ಹೇಳಕ್ ಹೋದ್ರೆ ತಾನೆ ಜನ ಮತಾಂತರ ಅದು ಇದು ಹೇಳೋದು ಇದಲ್ವಾ, ಮತಾಂತರ ಅದು ಇದು ಹೇಳೋದು. ನಮ್ಮ ಬೆಳಕನ್ನ ನೋಡಿ ಅವ್ರು ಬರ್ಬೇಕು. ನಮ್ಮ ಮನೆ ಓನರ್ ಹೇಳ್ತಾರೆ, ಅಂಕಲ್ ನಿಮ್ಮ ಸಭೆಗೆ ದಿನಕ್ಕೆ ಜನ ಜಾಸ್ತಿ ಆಗ್ತಿರೋದು ಯಾಕೆಂದ್ರೆ ಇಲ್ಲಿ ದೆವ್ವಗಳನ್ನ ಬಿಡಿಸ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ದುಃಖದಲ್ಲಿ ಬಂದವರ ಕಣ್ಣೀರನ್ನ ಒರೆಸ್ತೀರಾ, ಪ್ರೀತಿಯಿಂದ ಮಾತಾಡ್ತೀರಾ, ಅದರಿಂದಾಗಿ ಜನಗಳು ತುಂಬ್ತಾ ಇದ್ದಾರೆ ಅಂತ ಹೇಳ್ತಾರೆ. ಒಂದೇ ಕೇಳಿ, ನಮ್ಮ ಪ್ರೀತಿ, ನಮ್ಮ ನಡತೆ, ನಮ್ಮ ಬಾಯಿಯ ಮಾತು ಜನಗಳನ್ನ ಆಟೋಮೆಟಿಕ್ ಆಗಿ ಎಳಿತಿದೆ. ನಾವು ಒಳ್ಳೇದನ್ನೇ ಮಾಡ್ಬೇಕು. ಯಾಕೊತ್ತಾ, ನಮ್ಮ ದೇವರು ಒಳ್ಳೆ ದೇವರು, ನಮ್ಮ ದೇವರು ಆಮೇಲೆ ಹಾಗಾದ್ರೆ ನಾವು ಒಳ್ಳೇದನ್ನೇ ಮಾಡ್ಬೇಕು. ಅಲ್ಲಲ್ಲಿಯ ನಾಯಿ ಏನ್ ಮಾಡ್ತದೆ? ಬೊಗಳುತ್ತದೆ. ನಾಯಿ ಮರಿ ಏನ್ ಮಾಡ್ತದೆ? ಅದು ಬೊಗಳುತ್ತದೆ. ನಾಯಿ ಬುದ್ಧಿನ ತೋರಿಸೋದು ನಿಜ ತಾನೆ? ಸಿಂಹ ಏನ್ ಮಾಡ್ತದೆ? ಗೂಡ್ರಾಗ್ತದೆ. ಸಿಂಹದ ಮರಿನೂ ಕೂಡ ಗರ್ಜನೆ ಆಗ್ತದೆ. ಅದು ಗರ್ಜನೆ ಆಗ್ತದೆ, ಇದು ಗರ್ಜನೆ ಆಗ್ತದೆ. ಹಾಗೆ ನಾವು ಏಸಪ್ಪನ ಮಕ್ಕಳು, ಏಸಪ್ಪ ಹೆಂಗಿದ್ದಾರೋ ಅದೇ ತರ ನಾವು ಇದ್ದು ತೋರಿಸ್ಬೇಕು. ಅಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ನೋಡಿ, ಅದರಂತೆ ಓದ್ಯಮ್ಮ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಬೇಕಾ? ಚರ್ಚಿಗೆ ಬರೋರೆ ನಿಮ್ಮ ನಾಲಿಗೆನ ಅದ್ದು ಬಸ್ತಲ್ಲಿ ಇಟ್ಕೊಳ್ಳಿ, ಸ್ಟೈಲ್ ಮಾಡ್ಕೊಂಡು ವಿಪರೀತ ಹೋಗ್ಬೇಡಿ, ಎಷ್ಟು ಬೇಕೋ ಅಷ್ಟರಲ್ಲಿ ಕಿತಾಪತಿ ಮಾಡಕೋಬೇಡಿ, ಜಗಳ ಮಾಡಕೋಬೇಡಿ. ನಿಮ್ಮನ್ನ ಜನ ನೋಡ್ತಾ ಇರ್ತಾರೆ. ಚರ್ಚಿಗೆ ಹೋಗಿ ಇವಳು ಬದಲಾಗಿದ್ದಾಳ ಇಲ್ವಾ ಅಂತ ನೋಡ್ತಾ ಇರ್ತಾರೆ. ಇವನು ಬದಲಾಗ್ತಾ ಇಲ್ಲ ನೋಡ್ತಾ ಇದ್ದಾರೆ. ಎಚ್ಚರ, ನಿಮ್ಮನ್ನ ನೋಡ್ತಾ ಇದ್ದಾರೆ ಜನ. ನಿಮ್ಮಲ್ಲಿರೋ ಒಳ್ಳೆ ಕ್ರಿಯೆಗಳನ್ನ ನೋಡಿ ಚರ್ಚಿಗೆ ಬರ್ತಾರೆ. ಇವತ್ತು ನೀವು ಕೆಟ್ಟವರಾದ್ರೆ ಚರ್ಚಿಗೆ ಜನ ಬರೋದು ಬಾಕಿ ಆಗ್ತಾರೆ, ಬರೋದಿಲ್ಲ ಅವರು. ಅಲ್ಲಲ್ಲಿಯ ಹಾಗಾದ್ರೆ ಸುವಾರ್ತೆ ಸಾರೋದು ಬೇಕಾಗಿಲ್ಲ. ನಮ್ಮ ಒಳ್ಳೆಯ ಕ್ರಿಯೆಗಳನ್ನು, ನಮ್ಮ ಮನೆಯಲ್ಲಿ ದೇವರು ಮಾಡಿದ ಅದ್ಭುತಗಳನ್ನ ನೋಡಿ ಜನ ಬರಬೇಕು. ಅಲ್ಲಲ್ಲಿಯ ಅದ್ಭುತಗಳನ್ನ ನೋಡಿ ಜನ ಬರಬೇಕು. ಆಮೇಲೆ ಹಾಗಾದ್ರೆ 2025 ನಾವು ಒಂದನೇದಾಗಿ ಬೆಳಕಿನ ವರ್ಷವಾಗಿ ಮಾರ್ಪಡಿಸೋ, ಎರಡನೇದಾಗಿ ಅದ್ಭುತಗಳನ್ನ ಮಾಡೋ ವರ್ಷವಾಗಿ ಮಾರ್ಪಡಿಸೋಣ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪುನಃ ನಾವು ವಾಹನದ ಕಡೆಗೆ ಬರೋಣ. ಒಂದು ವಾಹನ ಮರ್ಯಾದೆ ರೋಡಲ್ಲಿ ಹೋದ್ರೆ ಅದಕ್ಕೆ ಬೆಲೆ, ಅಡ್ಡಾದಿಡ್ಡಿ ಹೋದ್ರೆ ಏನೇನು ಹಿಂಗೆ ಓಡಿಸ್ತವ್ರು ಅಂತ ಹೇಳ್ತಾರೆ. ಒಂದು, ಎರಡನೇ ಮಾತ್ರ ಪೊಲೀಸ್ ಕೇಸ್ ಆಗ್ತದೆ. ಮೂರನೇ ಚರಂಡಿಗಳನ್ನ ನೋಡ್ಕೊಂಡು ಬಿದ್ದರೆ ಡಬ್ಬ ಹಾಕೊಂಡು ಸಾಯ್ತಾನೆ. ಅಷ್ಟೇ ಅಲ್ವಾ? ನಿಜ ಅಲ್ವಾ? ಹಂಗೇನೆ ನಮ್ಮ ಜೀವಿತದಲ್ಲೂ ಕೂಡ ದೇವರು ಕೆಲವೊಂದು ದಾರಿಗಳಿಟ್ಟಿದ್ದಾರೆ. ಆ ದಾರಿಗಳನ್ನು ನಾವು ನೀಟಾಗಿ ನೋಡ್ಕೊಂಡು ಹೋಗ್ಬೇಕು. ಯಾವುದು ಕೆಟ್ಟದು, ಯಾವುದು ಒಳ್ಳೇದು ಅಂತ ಯೋಚನೆ ಮಾಡೋದು ಶಕ್ತಿನ ದೇವರು ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಮೊದಲು ಪಾಪ ಒಳಗಡೆ ನುಗ್ಗೋದು ಯಾವುದರಿಂದ ಗೊತ್ತಮ್ಮ? ಕಣ್ಣಿನ ಮೂಲಕ. ಅದು ಗೊತ್ತಾ ನಿಮಗೆ? ಒಂದು ಹುಡುಗಿನ ನೋಡೋದು ಫಸ್ಟ್ ಕಣ್ಣು, ಬಾಯಿ ಮಾತಾಡೋದಿಲ್ಲ.
ಕಿವಿ ಕೇಳೋದಿಲ್ಲ, ಫಸ್ಟ್ ನೋಡೋದೇ ಕಣ್ಣು. ಆಯ್ತು, ಪಕ್ಕದ ಮನೆಯವಳು ಬಂಗಾರ ಎಷ್ಟು ಹಾಕಿದಾಳೆ ನೋಡೋದೇ ಕಣ್ಣು. ಪಕ್ಕದ ಮನೆಯವ್ರು ಕಾರ್ ತಗೊಂಡ್ಬಂದ್ರೆ ಅಲ್ಲಿ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯ್ತು, ಫಸ್ಟ್ ನೋಡೋದು ಯಾವುದು ಕಣ್ಣು. ಈ ಕಣ್ಣು ಕರೆಕ್ಟ್ ಆಗಿದ್ರೆ ನಿನಗೆ ಆಶೀರ್ವಾದ, ಕರೆಕ್ಟ್ ಆಗಿಲ್ವಾ ನಿನಗೆ ಆಶೀರ್ವಾದ ಇಲ್ಲ. ಹೋಯ್ಲಿ ಹಾಲೆಲೂಯಾ. ಏನಾಯ್ತು? ಹೋಯ್ತು. ಹಾಲೆಲೂಯಾ ಹಾಲೆಲೂಯಾ. ಹಾಗಾದ್ರೆ ಮತ್ತಾಯ 6:22 ಅಂತ ಹೇಳಿ, ಮತ್ತಾಯ 6:22 ಓದಿ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಏನಂತೆ? ಕಣ್ಣು ಏನಾಗಿದೆ? ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹ ಬೆಳಕಾಗಿರ್ತದೆ. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕೆಟ್ಟದಾಗಿರುವುದು. ನಿನ್ನ ಕಣ್ಣು ಏನಾದ್ರು ಕೆಟ್ಟದಾಗೋಯ್ತು, ಅವಳ ಕಣ್ಣು ನೋಡು, ಅವಳು ಹಾಕ್ಬಿಟ್ಟ ಕಣ್ಣು ಅಂತ ಹೇಳೋದು ಕೇಳಿದಿರಾ? ನಿಮ್ಮ ಕಣ್ಣು ಏನಾದ್ರು ಕೆಟ್ಟದಾಗಿದ್ರೆ ನಿಜ ಹೇಳ್ತೀನಿ, ನಿನ್ನ ದೇಹನೇ ಕೆಟ್ಟದಾಗ್ಬಿಡ್ತಂತೆ. ಅದಕ್ಕೋಸ್ಕರ 2025 ನಿನ್ನ ಕಣ್ಣಿನ ನೋಟ ಸುಂದರವಾಗಿರ್ಲಿ, ನಿನ್ನ ಕಣ್ಣಿನ ನೋಟ ಪರಿಶುದ್ಧವಾಗಿರ್ಲಿ, ನಿನ್ನ ಕಣ್ಣಿನ ನೋಟ ಪರಲೋಕದ ಕಡೆ ನೋಡುವಂತಿರ್ಲಿ, ನಿನ್ನ ಕಣ್ಣು ಒಳ್ಳೆಯ ಕಾರ್ಯಗಳನ್ನ ಮಾಡುವಂತಿರಲಿ, ನಿನ್ನ ಕಣ್ಣಿನ ದೃಷ್ಟಿ ಕರ್ತನನ್ನೇ ನೋಡುವಂತಾಗಲಿ. ಆಮೇನ್. ನಿನ್ನ ಕಣ್ಣು 2025ಕ್ಕೆ 2024ನೇ ಕೊನೆಯ ಭಾನುವಾರ ನಾವು ಪ್ರಾರ್ಥನೆ ಮಾಡಿ ವಾಕ್ಯ ಕೊಡ್ತಾ ಇದ್ದೀನಿ. ಇವತ್ತಿಂದಲೇ ಸಿದ್ಧಪಡಿಸಿ, ಅಪ್ಪ ಕರ್ತನೆ, ನಾನು ಕಣ್ಣುಗಳ ಜೊತೆಲೆ ನಾನೊಂದು ಒಪ್ಪಂದ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ. ನನ್ನ ಕಣ್ಣು ಕೆಟ್ಟದನ್ನ ನೋಡದಂತೆ ನೀನು ಕಾಪಾಡಪ್ಪ, ಕೆಟ್ಟ ಕಾರ್ಯಗಳ ಕಡೆಗೆ ಗಮನ ಹರಿಸದಂತೆ ಕಾಪಾಡಪ್ಪ. ನನ್ನ ಕಣ್ಣು ಒಳ್ಳೆಯದನ್ನೇ ಕಾಣುವಂತಾಗಲಿ. ಒಳ್ಳೇದೇನು ಗೊತ್ತಾ? ನಿಮ್ಮ ಮಕ್ಕಳು ಒಳ್ಳೇದಾಗೋದು, ನಿಮ್ಮ ಕುಟುಂಬ ಒಳ್ಳೇದಾಗೋದು, ಚರ್ಚ್ ಅಭಿವೃದ್ಧಿ ಆಗ್ತಾ ಬರೋದು, ಇದೆಲ್ಲ ಒಳ್ಳೆಯ ಕಾರ್ಯಗಳು ಕಣ್ರಿ. ಇದನ್ನ ನೋಡುವಂತಾಗಲಿ ಪ್ರಾರ್ಥನೆ ಮಾಡಿ. ಕರ್ತನೇ, ನನ್ನ ಕಣ್ಣುಗಳು ನಿನ್ನನ್ನು ಸದಾ ದೃಷ್ಟಿಸ್ತಾ ಇರ್ಬೇಕಪ್ಪ, ನಿನ್ನ ವಾಕ್ಯದಂತೆ ನಾನು ನಡಿಬೇಕಪ್ಪ, ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾನು ನಡಿಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ. ಅದಕ್ಕೇನೆ ಆಗ್ರಹ ನಾನು ಹೇಳಿದ್ದು, ಎಡೆ ಬಿಡದೆ ಪ್ರಾರ್ಥನೆ ಮಾಡಿದರೆ ಇದೆ. 2025ಕ್ಕೆ ನೀವು ಸಿದ್ಧ ಆಗಲೇಬೇಕು. ಒಂದು ಗಾಡಿ ಓಡಿಸ್ಬೇಕಿದ್ರೆ ಮೊದಲು ಪೆಟ್ರೋಲ್ ಇದೆಯಾ ನೋಡಬೇಕು, ಬ್ಯಾಟ್ರಿ ಗಾಡಿ ಆದರೆ ಚಾರ್ಜ್ ಆಗಿದೆಯಾ ನೋಡಬೇಕು. ನಿಜಾನಾ? ಅಲ್ಲಿಂದ ಕರೆಕ್ಟಾಗಿ ಆಕ್ಸಿಲೇಟರ್ ಕೇಬಲು ಅದು ಇದೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಗಾಡಿ ಹೋಗ್ತದೆ. ಏನಾದರೂ ಒಂದೇ ಒಂದು ವೈರ್ ಕಿತ್ತೋದ್ರು ಕೂಡ ಗಾಡಿ ಮುಂದಕ್ಕೆ ಹೋದ ಕಷ್ಟ ಅಲ್ಲ. ಹಂಗೆ ನಮ್ಮದು ಒಂದು ನರ ಕಿತ್ತೋದ್ರು ಹೋಯ್ತು, ನಮ್ಗೆ ಮುಗಿತು. ನಿಜ ಅಲ್ಲ? ಒಂದೇ ಒಂದು ನರ ಕಿತ್ತೋಗ್ಬಿಟ್ರು ಅದೇನಾಗ್ತದೆ, ಕಥೆ ಮುಗೀತು. ಮೊದಲು ನಿಮ್ಮ ದೇಹವನ್ನು ನೀವು ಸಿದ್ಧಪಡಿಸಿಕೊಂಡು 2024ರಿಂದ 2025ಕ್ಕೆ ಬನ್ನಿ. ರೆಡಿನಾ? ಗ್ಯಾರಂಟಿನಾ? ಪ್ರೈಸ್ ದಿ ಲಾರ್ಡ್. ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗಿದೆ. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು? ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲನ್ನು ಎಷ್ಟು ಹೇಳಬೇಕು? ಹಾಗಾದರೆ ನಿನ್ನ ಕಣ್ಣು ಮಂಜಾದರೆ, ನಿನ್ನ ಕಣ್ಣು ಕೆಟ್ಟದನ್ನ ನೋಡ್ತಾ ಇದ್ರೆ ಆ ಕತ್ತಲ ಏನು ಹೇಳ್ಬೇಕಂದ್ರೆ ಯೇಸು ಸ್ವಾಮಿ ಗೊತ್ತಾಗ್ತಾ ಇಲ್ಲ. ಇವತ್ತು ನೋಡಿ, LED ಬೈಕ್ದು ಬಲ್ಬ್ಗಳೆಲ್ಲ ಸರ್ಕಾರ ಬ್ಯಾನ್ ಮಾಡಿದೆ. LED ಬಲ್ಬ್ ಬೈಕಲ್ಲಿ ಹಾಕ್ತಾರೆ, ಕಾರಲ್ಲಿ ಹಾಕ್ತಾರೆ ನೋಡಿ, ಅದನ್ನೆಲ್ಲ ಬ್ಯಾನ್ ಮಾಡ್ತಾರೆ. ಯಾಕಂದ್ರೆ ಹೆವಿ ಪವರ್ ಕೊಡ್ತದೆ. ಈಗ ಬಂದಿದೆ ಪವರ್, ಎದುರುಗಡೆ ರೋಡ್ ಕೂಡ ಕಾಣ್ತಾ ಇಲ್ಲ ಅಂತ ಲೈಟ್ ಬಿಡುಗಡೆ ಮಾಡಿದ್ದಾರೆ. ಅದಲ್ಲ, ಮನೆ ಒಳಗಡೆಗಲ್ಲ, ಬೈಕ್ಗೆ, ಕಾರಿಗೆ, ವೆಹಿಕಲ್ಗಳಿಗೆ. ಆಯ್ತಾ? ವೆಹಿಕಲ್ಗಳಿಗೆ ಯಾವುದೇ ಕಾರಣಕ್ಕೂ LED ಬಳಸೋಂಗಿಲ್ಲ, ಪವರ್ ಬಳಸೋಂಗಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರು. ಈಗ ಬರ್ತಾರ ಬಲ್ಬಮ್ಮ, ಇಲ್ಲಿಂದ ಪಕ್ಕದಿಂದ ಬೆಕ್ಕು ಅಡ್ಡ ಹೋದ್ರು ಕಾಣೋದಿಲ್ಲ, ನಾಯಿ ಅಡ್ಡ ಹೋದ್ರು ಕಾಣೋದಿಲ್ಲ, ಮನಸ್ಸು ಅಡ್ಡ ಬಂದ್ರು ಕಾಣೋದಿಲ್ಲ, ಅಂತ ಬೆಳಕನ್ನು ಕೊಟ್ಟಿದ್ದಾರೆ. ಈಗ ನೈಟಲ್ಲೆಲ್ಲ ಗಾಡಿ ಓಡಿಸೋದು ಬಹಳ ಕಷ್ಟ. ಅದರಲ್ಲೂ ಸ್ಪೆಷಲ್ ಆಗಿ ಹಳ್ಳಿಗಳಲ್ಲೊಂದು ಓಡಿಸೋದು ಬಹಳ ಕಷ್ಟ. ಸಿಟಿ ಒಳಗಡೆ ಆದರೂ ಬೀದಿ ದೀಪ ಅದು ಇದೆಲ್ಲ ಇರ್ತದೆ, ಹೆಂಗೆ ಹೋಗ್ಬೋದು ನೋಡಿ. ಆ ಬೆಳಕನ್ನೇ ಮಂಕ ಮಾಡಿಬಿಟ್ಟಿದ್ದಾರೆ. ಹಾಗೇನೆ ಸ್ವಾಮಿ ಹೇಳ್ತಾರೆ, ನಿನ್ನ ಕಣ್ಣಲ್ಲಿ ನೀನು ಉತ್ತಮವಾದಂಥ ಬೆಳಕನ್ನು ಕೊಡೋರಾಗಿರ್ಬೇಕು. ಈಗ ಉದಾಹರಣೆ ತೆಗಿಲಿಕ್ಕೆ ಹೋದ್ರಮ್ಮ, ನಮ್ಮ ಕಣ್ಣು ಎಷ್ಟು ಪವರ್ಫುಲ್ ಇದೆ ನೋಡಿ. 100 ಕಿಲೋಮೀಟರ್ ದೂರದಲ್ಲಿ ಇದ್ರೂ ನಮ್ಮ ಕಣ್ಣಿಗೆ ಕಾಣುತ್ತಮ್ಮ. ನೀವು ಈಗ ಈ ಮನೆ ಬಂದಿರಲ್ಲ, ಈ ಒಂದು ಆಲಯಕ್ಕೆ ಬಂದಿರಲ್ಲ, ಈ ಆಲಯದ ಮೇಲ್ಭಾಗಕ್ಕೆ ಹೋಗಿ, ಎಷ್ಟು ದೂರ ನಿಮ್ಮ ಕಣ್ಣಿಗೆ ಕಾಣುತ್ತೆ ನೋಡಿ. ರೋಡಲ್ಲಿ ನಿಂತ್ಕೊಂಡಾಗ ನೀವು ಮನೆಯಲ್ಲಿ ಅಡ್ಡ ಇದೆ, ಕಾಣೋದಿಲ್ಲ ನಿಮಗೆ. ಬನ್ನಿ ನಾವೆಲ್ಲ ಮತ್ತೆ ಮಾಡಿ ಮೇಲೆ ಹೋಗೋಣ. ಎಷ್ಟು ದೂರ ಕಾಣ್ತದೆ, ಗರ್ಗೇಶ್ವರಿ ಕಾಣ್ತಾ ಇದೆ ಕಾಣೋಣ. ವಾಟಲ್ ನೋಡೋಣ, ಆ ಮೂಲೆಯಲ್ಲಿದೆ, ಹೇಳ್ತೀವಲ್ವಾ? ನಿಮ್ಮ ಕಾರದು, ಜೀಪದು ಮತ್ತೆ ಮನುಷ್ಯ ಕಂಡಿರೋ ಲೈಟ್ ಇಲ್ಲಿಂದ ಅಲ್ಲಿವರೆಗೆ ಮಾತ್ರ ಬೆಳಕೊಡೋದು. ಆದರೆ ನಮ್ಮ ಕಣ್ಣು ಆಕಾಶದಲ್ಲಿರೋ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನೋಡುವಷ್ಟರ ಮಟ್ಟಿಗೆ ಬೆಳಕಿದೆ.
ಸಾಮಾನ್ಯ ಅಲ್ಲ ಪ್ರಿಯರೇ, ನೋಡಕ್ ಇಷ್ಟಿಷ್ಟೇ ದಪ್ಪ ಇರೋದು. ಎಷ್ಟು ಪವರ್ಫುಲ್ ಆಗಿದೆ ಗೊತ್ತಾ ನಮ್ಮ ಕಣ್ಣು. ನಮ್ಮ ಕಣ್ಣನ್ನು ದೇವ್ರು ಕೊಟ್ಟಿದ್ರೆ ಅವ್ರಿಗೆ ಅದಕ್ಕೆ ಸ್ತೋತ್ರ ಮಾಡ್ರಿ. ಪಾಪ ಕಣ್ಣಿಲ್ಲದ ಕೂಡ್ರಿಗೆ ನೋಡೋಂಥ ಸಮಯ ಇಲ್ಲ, ಆದ್ರೆ ಅವ್ರ ಆತ್ಮದಲ್ಲಿ ನೋಡ್ತಾ ಇದ್ದಾರೆ. ನಾವು ಕಣ್ಣಿದ್ದು ಕೂಡ್ರಾಗ್ತಾ ಇದೀವಿ. ನಾವು ಕಣ್ಣಿದ್ರು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಹಲ್ಲೆಲೂಯ. ಎಲ್ಲ ಒಳ್ಳೆದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಹಲ್ಲೆಲೂಯ. ಒಳ್ಳೆಯ ಕಾರ್ಯಗಳು ಕಣ್ಣು ಕಾಣೋದಿಲ್ಲ, ಬರೀ ಕೆಟ್ಟ ಕಾರ್ಯಗಳೇ ಬೇಗ ಕಣ್ಣು ಕಾಣೋದು. ಅದು ಗೊತ್ತಾ ನಿಮಗೆ? ಒಳ್ಳೆ ಕಾರ್ಯಗಳು ಕಣ್ಣೇ ಕಾಣೋದಿಲ್ಲ, ಕೆಟ್ಟ ಕಾರ್ಯಗಳೇ ಕಣ್ಣೇ ಕಾಣೋದು. ಆ ಕೆಟ್ಟ ಕಣ್ಣನ್ನ 2024ಕ್ಕೆ ಸ್ಟಾಪ್ ಮಾಡಿ ಒಳ್ಳೆಯ ಕಣ್ಣಾಗಿ ನಾವು 2025ಕ್ಕೆ ಹೋಗೋಣ. Hallelujah. Hallelujah. Praise the Lord. Praise the Lord. ಹಾಗೆ ಲೂಕ 11:34 ತಗೊಳ್ಳೋಣ. ಲೂಕ 11:34 ಓದಪ್ಪ, ಓದಿ. ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ನೆಟ್ಟಗಿರುವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ನೆಟ್ಟಗಿದ್ದಾಗ ಮಾತ್ರ ಅದ್ರ ತರಾನೇ ನಿನ್ನ ದೇಹ. ಓ ಅಜ್ಜಿ, ನಿನ್ನ ದೇಹ ಏನಾಗಿರ್ತದೆ? ಬೆಳಕಾಗಿರ್ತದೆ. ಬರೀ ನೀವು ಮನಸ್ಸಲ್ಲಿ ಬರೀ ಬ್ಯಾಡ್ದ ನೋಡ್ತಾ ಇದ್ರೆ, ಇವತ್ತು ನೀವು ಪಿಕ್ಚರ್ ನೋಡಿದ್ರೆ 3 ಗಂಟೆ ಮಾತ್ರ ಪಾಪದಲ್ಲಿ ಬೀಳ್ತೀರಾ. ಧಾರಾವಾಹಿ ನೋಡಿದ್ರೆ 3.5 ವರ್ಷ ಪಾಪದಲ್ಲೇ ಬೀಳ್ತೀರಿ. ಯಾಕೋತಾ? ಒಂದೊಂದು ಧಾರಾವಾಹಿ 3 ವರ್ಷ 4 ವರ್ಷ ಬರ್ತಾ ಇದೆ. ನಿಜಾನ? ನಿನ್ನ ಮೊಬೈಲಲ್ಲಿ ನೋಡ್ತಾ ಇದ್ದೆ ನೋಡು. ಏನು ನಾನು ನೋಡ್ತಾ ಇದ್ಯಾ? ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ನಾನು ಎರಡನ್ನೂ ನಾನು ಡಿಲೀಟ್ ಮಾಡಿಬಿಟ್ಟೆ. ಬ್ಯಾಡ್ದಿರೋದೇ ನೋಡೋದು. ಮಕ್ಕಳಿಗೆ ಪಬ್ಜಿ ಅಂತೆ ಅದಂತ ಇದ್ರೆ ಒಡ್ಡೆ ಮಗನೇ ಒಡ್ಡೆ ಬಂತ ಮಕ್ಕಳು ರೌಡಿಗಳಾಗೆ ಬೆಳೀತಾರೆ. ಇವತ್ತು ನಮ್ಮನ್ನ ಕಣ್ಣು ಮೊಬೈಲ್ ಮೂಲಕ ಹಾಳಾಗ್ತಿದೆ, ಕಣ್ಣು ಧಾರಾವಾಹಿಗಳ ನೋಡೋದ್ರ ಮೂಲಕ ಹಾಳಾಗ್ತಿದೆ, ಕಣ್ಣು ಕೆಟ್ಟ ಕಾರ್ಯಗಳು ನೋಡೋದ್ರ ಮೂಲಕ ಹಾಳಾಗ್ತಿದೆ. ಅದ್ರ ಬದಲಿಗೆ ಪರಲೋಕ ರಾಜ್ಯದ ಸವಿಯನ್ನು ನೋಡಿ ತೀರ್ಮಾನ ತಗೊಳ್ಳಿ. ಅಪ್ಪ ಕರ್ತನೆ, ನನ್ನ ಮನೇಲಿ ಟಿವಿ ಇದ್ದರೆ ನಾನು ನ್ಯೂಸ್ಗೋಸ್ಕರ ಮಾತ್ರ ಮೀಸಲಾಗಿರ್ತೀನಿ. ಪ್ರತಿಯೊಂದು ಧಾರಾವಾಹಿ ಅಥವಾ ಸೀರಿಯಲ್ಗಳಲ್ಲಿ ಏನು ಬರ್ತಾ ಇದೆ, ಎಲ್ಲರಿಗೂ ಇಬ್ಬರಿಬ್ಬರು ಹೆಣ್ತಿರು, ಲವ್ವರ್ಸ್ಗಳು, ಗಂಡ ಬಿಟ್ಟಿರೋದು, ಹೆಂಡತಿ ಬಿಟ್ಟಿರೋದು, ಬರೀ ಕೊಲೆ, ದರೋಡೆ, ಮೋಸ. ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದೆ ಕಣ್ರಿ. ಅದರ ಬದಲಿಗೆ ದೇವರ ವಾಕ್ಯವನ್ನು ನೋಡಿ, ದೇವರ ಪ್ರಾರ್ಥನೆ ಕಲಿಸಿ, ನ್ಯೂಸ್ ಒಂದು ನೋಡಿ. ಅಲ್ಲಲ್ಲಿಯ ಮಕ್ಕಳಿಗೆ ಸ್ಪೆಷಲ್ ಆಗಿ ಮೊಬೈಲ್ ಕೊಡಕ್ಕೆ ಹೋಗಬೇಡಿ. ಬೆಳಗ್ಗೆನೆ ಬರುತ್ತೆ ಇದು. ಹೌದು, ಅದನ್ನ ನೋಡಿ ನೋಡಿ, ಹೌದು ಅದನ್ನ ನೋಡಿ. ಅದು ಬಿಟ್ಬಿಟ್ಟು ಅಲ್ಲಿ ಯೇಸುವಿನ ವಾಕ್ಯ ಬಂತಾಯ್ತಾ, ಬಂದಾದ್ಮೇಲೆ ಲಕ್ಷ್ಮೀ ಬಾರಮ್ಮ ತಗೊಂಡು ಧಾರಾವಾಹಿ ಬರ್ತದೆ. ಅದೀಗ ಮುಗ್ದೋಗಿದೆ, ಅದು ಮುಗ್ದೋದಿ ಎಲ್ಲೋ ಗೊತ್ತಿಲ್ಲ. ಇದಾದ ತಕ್ಷಣ ಪುನಃ ಅದು ಬರ್ತದೆ, ಲಕ್ಷ್ಮೀ ಬಾರಮ್ಮ. ಬೇಡ ಕಾಣಮ್ಮ, ಬಿಟ್ಟಾಕಿ. ಈಗ ಸ್ವಾಮಿ ಹೇಳ್ತಾರೆ, ಲೋಕದಲ್ಲಿ ಭಾಳ ಚೆನ್ನಾಗಿ ಬರ್ತದೆ, ಮತ್ತೆ ಲೋಕದಲ್ಲಿ ಭಾಳ ಚೆನ್ನಾಗಿ ಬರ್ತದೆ. ನಿನ್ನ ಕಣ್ಣು ನೆಟ್ಟಗಿರುವಾಗ ದೇಹವೆಲ್ಲ ಅದರಂತೆ ಬೆಳಕಾಗಿರೋದು. ಅದು ಕೆಟ್ಟದಾಗಿದ್ದಾಗ ಅದರಂತೆ ನಿನ್ನ ದೇಹವು ಕತ್ತಲಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ನೀನು ನೋಡೋದೆಲ್ಲ ಕೆಟ್ಟದ್ಯಾ? ಆಗದವಳನ್ನ ಕಂಡ್ರೆ ಮೊಸರಲ್ಲೂ ಕಲ್ಲು ಅಂತ ಒಂದು ಗಾದೆ ಅಂತ, ನಿಜ ಅಲ್ವಾ? ಹಂಗೇನೆ ನಿನ್ನ ಕಣ್ಣು ಕೆಟ್ಟದಾಗಿದ್ಯಾ? ನಾನು ಹಿಂಗೆ ನಿಂತರೂ ಕಷ್ಟನೇ, ಹಿಂಗೆ ನಿಂತರೂ ಕಷ್ಟನೇ, ಹಿಂಗೆ ಕೂತರೂ ಕಷ್ಟನೇ, ಏನು ಮಾಡೋದು ಕಷ್ಟನೇ. ಕೆಲವೊಂದು ಜನ ನೋಡಿ ಒಬ್ಬರನ್ನ ಕಂಡ್ರೆ ಸುಮ್ಮನಾದ್ರು ರೇಗ್ತಾ ಇರ್ತಾರೆ. ಯಾಕೆಂದೇಳಿ ಅವನ ಕಣ್ಣು ಕೆಟ್ಟದು, ಅದಕ್ಕೆ ಅವನ ಕಣ್ಣು ಕಾಣದೆ ಕೆಟ್ಟದು. ಹಾಲೆಲೂಯ. ಒಂದು ಚಿಕ್ಕದೊಂದು ಕತೆ ಹೇಳ್ಬಿಟ್ಟು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದೇವ್ರು ಏನು ಮಾಡಿದ್ರಂತೆ, ಇಬ್ಬರು ಮನುಷ್ಯರನ್ನ ಕಳಿಸ್ಕೊಟ್ರಂತೆ ಭೂಮಿಗೆ. ಭೂಲೋಕೆಲ್ಲ ಸಂಚಾರ ಮಾಡ್ಕೊಬಾ, ಅಲ್ಲಿ ಏನಾಗ್ತದೆ ನೋಡ್ಕೊಬಾ ಅಂತ ಕೇಳ್ದಂತೆ. ಒಬ್ಬ ಹೋದಂತೆ, ಭೂಲೋಕೆಲ್ಲ ಸಂಪೂರ್ಣ ಹಾಳಾಗೋಗಿದೆ ಸ್ವಾಮಿ, ಭೂಕಂಪ ಮಾಡ್ಬಿಡ್ತದಂತೆ. ಇನ್ನೊಬ್ಬ ಹೇಳ್ದಂತೆ ಬಂದ್ಬಿಟ್ಟು, ಸ್ವಾಮಿ ಭೂಲೋಕೆಲ್ಲ ಹಾಳಾಗೋಗಿದೆ ನಿಜ, ಆದರೆ ಅವ್ರು ಒಳ್ಳೆಯವರು ಆಗಿದ್ದಾರೆ ಸ್ವಾಮಿ, ಅವ್ರಿಗೊಂದು ಅವಕಾಶ ಕೊಡೋದು ಕೇಳ್ದಂತೆ. ಯಾಕೆಂದ್ರೆ ಅವನು ಕಣ್ಣು ಒಳ್ಳೇದಾಗಿತ್ತು. ಅದಕ್ಕೆ ಅವನೇನು ಕೇಳ್ದ,
ಭೂಲೋಕೆಲ್ಲ ಕೆಟ್ಟದಾಗಿದೆ ನಿಜ, ಅವ್ರಿಗೊಂದು ಅವಕಾಶ ಕೊಡು ಸ್ವಾಮಿ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ, ಕೆಟ್ಟ ಕಣ್ಣಿಂದ ನೋಡಿ ಖಂಡಿಸ್ಬಿಡ್ತೀವಿ. ಇಲ್ಲ ಕಣ್ರಿ, ವೈಭಿಚಾರಿಗಳು, ಸೂಳೆಯರು, ಮೋಸ ಮಾಡೋರು, ಅನ್ಯಾಯ ಮಾಡೋರಿಗೆ ಒಂದು ಸಲ ತಿದ್ದಿ ಅವರಿಗೆ ಒಳ್ಳೆಯವರಾಗಲಿಕ್ಕೆ ಅವಕಾಶ ಕೊಡಿ. ನಾನು ನನ್ನ ಹೆಂಡತಿ ಜೊತೆ ಒಂದು ಮಾತಾಡ್ತೀನಿ, ನಾವು ಬದಲು ಆದಮೇಲೆ ನಾವು ಹಳೇದನ್ನ ಹೇಳ್ಬಾರ್ದು. ಬದಲು ಆದಮೇಲೆ ಹಳೇದನ್ನ ಯಾವಾಗ ಹೇಳ್ತೀವೋ ಆ ಪಾಪ ಪೂರ್ತಿ ಅವರಿಗೆ. ಮೊದಲು ಬದಲು ಆಗಬೇಕು ನಾವು. ಬದಲಾಗಿದ್ದೀನಿ ನಾನು ಇವತ್ತಿನ ಎಣ್ಣೆ ಹಾಕೋದೇ ಇಲ್ಲ ಕಣದ ಬಿಡು, ಸಾಯಂಕಾಲ ಜೋಲಾಡ್ಕೊಂಬಂದ್ರೆ ಅದು ಬದಲಾಗಿದ್ದಲ್ಲ, ಅದು ಬೇರೆ ಮಾತು. ಬದಲು ಆಗಿದ್ರೆ ನೀವು ಮೊದಲು ಎಣ್ಣೆ ಕುಡ್ಕೊಂಡು ಹೊಡಿತಿದ್ದೆ ಅಂದರೆ ಅವನು ಪುನಃ ಎಣ್ಣೆ ಕುಡ್ಕಾಗ್ತಾನೆ. ನಿಜ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಆ ಪಾಪದಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂತ ಲೂಕ 19:15 10ನೇ ವಾಕ್ಯ ಅಂತ ಕಾಣ್ತದೆ. 10ನೇ ವಾಕ್ಯದಲ್ಲಿ ಮನುಷ್ಯ ಕುಮಾರನ ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದವರು ಅಂತ ಬರ್ತಿದೆ. ನಾವು ಕೂಡ ಕೆಟ್ಟು ಹೋದಂಥ ಜನಗಳನ್ನು ಹುಡುಕಿ ರಕ್ಷಣೆ ಮಾಡ್ಬೇಕಾದ್ರೆ ನಮ್ಮ ಕಣ್ಣು ಅವರ ಕೆಟ್ಟದನ್ನು ನೋಡಬಾರ್ದು, ಅವರು ಒಳಗಡೆ ಬರುವಂಥ ಒಳ್ಳೆದನ್ನು ನೋಡಿ ಅವ್ರನ್ನ ಮಾರ್ಪಡಿಸಿ. ಇನ್ನೊಬ್ಬರನ್ನ ಬದಲಾಯಿಸಲಿಕ್ಕೋಸ್ಕರ ನಿನ್ನ ಕಣ್ಣು ಈ ಸಲ ರೆಡಿಯಾಗಿರಲಿ. ಅವರ ಕೆಟ್ಟದನ್ನ ನೋಡಬೇಡಿ, ಅವರು ಒಳಗಡೆ ಒಳ್ಳೆದನ್ನ ನೋಡಿ ಅವ್ರನ್ನ ಚೇಂಜ್ ಮಾಡಿ. ಅಲ್ಲಯ್ಯ, ನಮ್ಮ ಸಭೆನ ಸುಮಾರು ಜನ ಬಿಟ್ಟೋದ್ರು, ಸಭೆಗೆ ತೊಂದರೆನೂ ಕೂಡ ಆಯಿತು. ಆದರೆ ನಾನು ಈ ವರ್ಷದಿಂದ ಮಾತಾಡ್ತಿದ್ದೀನಿ, ಅವ್ರನ್ನ ಒಳ್ಳೆ ಕಣ್ಣಲ್ಲೇ ನೋಡ್ತೀನಿ. ಯಾಕೋತಾ, ಅವರೆಲ್ಲರೂ ಒಳ್ಳೆಯವರೇ. ಸೈತಾನ ಒಂದು ಕಾರ್ಯ ಮಾಡಿದ ಅವ್ರು ಅವಕಾಶ ಕೊಟ್ಟರು ಅಷ್ಟೇ ಅಲ್ವಾ? ಅವಕಾಶ ಕೊಡೋಣ. ಸ್ಟೀಫನ್ ಆಲ್ಬರ್ಟ್ ತಗೊಂಡವ್ರು ಫಾಸ್ಟ್ ಇದ್ದಾರೆ. ಅವ್ರು ಹೇಳ್ತಾರೆ, ಸಭೆ ಬಿಟ್ಟೋಗ್ರೆಲ್ಲ ಕಳಿಸ್ಬಿಡಿ, ಅವ್ರು ವಾಪಸ್ ಬರಲಿಂದ ಮಂಡಿ ಕಲ್ಲೂರಿ ಪ್ರಾರ್ಥನೆ ಮಾಡಿ. ಅವರು ತಿರುಗಿ ಪುನಃ ನಿಮ್ಮ ಹತ್ರ ಬಂದೇ ಬರ್ತಾರೆ. ಆಲ್ರೆಡಿ ಇಬ್ರು ಬಂದಿದ್ದಾರೆ, ಬಿಟ್ಟು ಹೋದಂಥವ್ರು ಇಬ್ಬರಲ್ಲ 3 ಕುಟುಂಬ ಬಂದಿದ್ದಾರೆ. ಸಾಕಲ್ಲ? 3 ಕುಟುಂಬ ಏನಾಗಿದೆ, ರಿಟರ್ನ್ ಬಂದಿದೆ. ಸಾಕು, ದೇವರ ನಾಮಕ್ಕೆ ಮಹಿಮೆ ಆಗಲಿ. ಬಂದೇ ಬರ್ತಾರೆ. ನಮ್ಮ ಆತ್ಮ ಆಗಿದ್ರೆ ಗ್ಯಾರಂಟಿ ಬರ್ತಾರೆ. ನಮ್ಮ ಆತ್ಮ ಅಲ್ಲಾದ್ರೆ ಹೋಯ್ತು ಬಿಡಿ, ತೊಂದರೆ ಇಲ್ಲ. ದೇವರಿಗೆ ಬೇಕಾಗಿದ್ರೆ ಕಳ್ಸ್ಕೊಡ್ತಾರೆ. ಬಲವಂತ ಮಾತ್ರ ಮಾಡಕ್ಕೆ ಹೋಗ್ಬೇಡಿ. ಯಾರಿಗೂ ಬಲವಂತ ಮಾಡಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗೋದು. ಪ್ರೈಸ್ ಲಾರ್ಡ್ ಇರಲಿ. ದೇವ್ರ ನಮಗೆ ಸ್ತೋತ್ರ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಕೊನೆಯದಾಗಿ ಒಂದು ಬೆಳಕಿನ ಬಗ್ಗೆ ನಾವು ನೋಡ್ಬಿಟ್ಟು ಈ ವಾಕ್ಯನ ಕ್ಲೋಸ್ ಮಾಡೋಣ. ಜ್ಞಾನೋಕ್ತಿ 6:23. ಜ್ಞಾನೋಕ್ತಿ 6:23 ಓದಿ. ಆಜ್ಞೆಯೇ ದೀಪ. ದೇವರ ಆಜ್ಞೆಯೇ ನಿಮಗೆ ದೀಪ. ಯಾವುದೆಲ್ಲ ಆಜ್ಞೆ ಇದೆ? ಪ್ರೀತಿಸ್ಬೇಕು, ಕ್ಷಮಿಸ್ಬೇಕು. ಪೂರ್ತಿ ಓದ್ಬಿಡ ಅಷ್ಟು ಅಲ್ಲಿ ಆಜ್ಞೆಯೇ ದೀಪ, ಉಪದೇಶವು ಬೆಳಕು. ಜ್ಞಾನೋಕ್ತಿ 6:23. ಇನ್ನೊಂದ್ಸಲ ಒಂದು ನಿಮಿಷ. ಜ್ಞಾನೋಕ್ತಿ 6:23 ಪುನಃ ಓದಿ. ಇದು ತಂದೆ ತಾಯಿಗಳಿಗೆ ಬಂದಿರೋದು. ಮೇಲ್ಗಡೆ ಹೋದಾಗ ತಂದೆ ತಾಯಿಗಳು ಬಂದಿರೋದು, ಆದ್ರೂ ಕೂಡ ತಗೊಳ್ಳಿ ಓದಿ. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ಣಕವಾದ ಬೋಧನೆಯೇ ಜೀವನದ ಮಾರ್ಗ. ಸಾಕು. ಆಜ್ಞೆ, ತಂದೆ ತಾಯಿಗಳು ಕೊಡುವಂಥ ಆಜ್ಞೆಗಳಿಗೆ ಬೆಲೆ ಕೊಡಿ. ಬೀದಿ ಸುತ್ತ ಬೇಡಾದಾಗ ಬೆಲೆ ಕೊಡಬೇಕು. ಅಲ್ಲಲ್ಲಿಯ ದೇವರು ಕೊಡುವಂಥ ಆಜ್ಞೆ ಯಾವುದು? ಪ್ರೀತಿಸು, ಕ್ಷಮಿಸು, ಕರುಣಿಸು, ಅವರಿಗೆ ಕಷ್ಟದಲ್ಲಿದ್ದರೆ ಸಹಾಯ ಮಾಡು. ಇದು ದೇವರು ಕೊಡುವಂಥ ಆಜ್ಞೆ. ಇದು ಏನಾಗಿದೆ ಗೊತ್ತಂತೆ, ದೀಪ ತರಂತೆ. ದೇವರ ವಾಕ್ಯದಲ್ಲಿ ಉಪದೇಶ ಮಾಡ್ತಾರೆ ನೋಡಿ. ಅದೇನು, ನೀನು ಈ ಥರ ಇರಬೇಡ ಮಗಳೇ, ಈ ಥರ ಬದಲಾಗು ಮಗನೇ, ನೀನು ಈ ಥರ ಇರಪ್ಪ, ನೀನು ಈ ಥರ ಇರಬೇಡ ಕಾಣವ. ಇದು ಉಪದೇಶ ಅಂತೆ. ಇದೇ ನಿನ್ನ ಜೀವಿತಕ್ಕೆ ಬೆಳಕಂತೆ. ಉಪದೇಶಕ್ಕೆ ಯಾರು ಕಿವಿ ಕೊಡ್ತಾನೋ ಅವನು ಉದ್ಧಾರ ಆಗ್ತಾನೆ. ಉಪದೇಶಕ್ಕೆ ಬರೆದ್ರೆ ದುರುಪದೇಶಕ್ಕೆ ಯಾವನು ಒಳಗಾಗ್ತಾನೋ ಅವನು 100% ಹಾಳಾಗಿ ಕೆಟ್ಟು ಕೆರಾಗ್ಬಿಡ್ತಾನೆ. ನಿಜ ಅಲ್ವಾ? ಶಿಕ್ಷಣ ಪೂರ್ವಕವಾದ ಬೋಧನೆ ಜೀವದ ಮಾರ್ಗ. ಹಾಗಾದರೆ ನಿಮಗೆ ಜೀವದ ಮಾರ್ಗ ಬೇಕೋ ಅಥವಾ ಜೀವ ಇಲ್ಲದಿರೋ ಮಾರ್ಗ ಬೇಕಾ? ಜೀವದ ಮಾರ್ಗ ಏನು ಗೊತ್ತಾ? ಶಿಕ್ಷಣ ಪೂರ್ವಕವಾದ ಅಂದರೆ ಶಿಕ್ಷೆನೂ ಇರಬೇಕು, ಪ್ರೀತಿನೂ ಇರಬೇಕು. ಇದು 2 ಮಿಕ್ಸ್ ಮಾಡಿ ಯಾರು ಬೋಧನೆ ಮಾಡ್ತಾರೋ ಆ ಬೋಧನೆ ನಿನ್ನ ಜೀವಿತಕ್ಕೆ ಜೀವದ ಮಾರ್ಗ ಕೊಡ್ತಂತೆ. ಸತ್ತು ಹೋಗುವಂಥ ಮಾರ್ಗ ಅಲ್ಲ, ಮರಣದ ಮಾರ್ಗ ಅಲ್ಲ, ಜೀವದ ಮಾರ್ಗ. ಅದು ಮುಂದಕ್ಕೆ ಬಂದು ನಿತ್ಯ ಜೀವದ ಮಾರ್ಗ ಕೊಡ್ತದೆ. ಅದೇ ನಿನ್ನ ದುರುಪದೇಶಕ್ಕೆ ನೀವು ಒಳಗಾದರೆ, ದುರ್ಬೋಧನೆಗೆ ಒಳಗಾದರೆ ನಿನ್ನ ಮಾರ್ಗ ಮರಣ ಅಥವಾ ನರಕಕ್ಕೆ ಹೋಗ್ತದೆ. ಹಾಗಾದರೆ ಪ್ರಿಯರೇ, ಇವತ್ತು ಕಾರಿಗೆ ಒಂದು ದೀಪ, ವೆಹಿಕಲ್ಗೆ ಒಂದು ದೀಪ ಯಾವ ಥರ ಬೆಳಕಾಗಿದೆಯೋ ಅದೇ ಥರ ಅದು ರೋಡಲ್ಲಿ ಓಡಾಡುವಂಥ ವಾಹನ ಆಗಿದ್ರೆ ಇವತ್ತು ನಾನು ನೀನು ಕೂಡ
ಭೂಲೋಕದ ಯಾತ್ರೆಯನ್ನು ಮುಗಿಸಬೇಕಾದ್ರೆ ನನ್ನ ಕಣ್ಣು ಕೂಡ ಒಂದು ದೀಪ ಆಗಿದೆ. ಅದರ ಒಳಗಡೆಯಿಂದ ಬರುವಂಥ ಬೆಳಕು ಕ್ರಿಸ್ತನ ವಾಕ್ಯ ಆಗಿರಬೇಕು, ಕ್ರಿಸ್ತನ ಉಪದೇಶ ಆಗಿರಬೇಕು, ಕ್ರಿಸ್ತನ ಮಾತಿನಂತೆ ನಡಿಬೇಕು. ಈ ಥರ ನಾವು 2024 ಮುಗಿಸಿ 2025ಕ್ಕೆ ಬಂದಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ನಮ್ಮ ಜೀವಿತ ಬೆಳಕಲ್ಲಿ ನಡೆಯುವಂಥ ಗ್ಯಾರಂಟಿ. ಇದು ಬಿಟ್ಬಿಟ್ಟು ನಮಗೆ ಅದ್ಭುತ ಆಗಲಿ, ನಮಗೆ ಅದ್ಭುತ ಆಗಲಿ, ನಮಗೆ ಅದ್ಭುತ ಆಗಲಿ ಅಂತ ಬಂದರೆ ಗ್ಯಾರಂಟಿ ನಿಮಗೆ ಆಶೀರ್ವಾದ ಆಗೋದಿಲ್ಲ. ದೇವರು ಅದ್ಭುತ ಕೊಡ್ತಾರೆ. ಇವತ್ತು ಬದಲಾಗಲಿ, ನಾಳೆ ಬದಲಾಗಲಿ, ಇವತ್ತು ಬದಲಾಗಲಿ, ನಾಳೆ ಬದಲಾಗಲಿ, ಅದ್ಭುತ ಕೊಡ್ತಾರೆ. ಆದರೆ ನೀವು ದೇವರ ರಾಜ್ಯದಿಂದ ಕೈ ಬಿಡಲ್ಪಡ್ತೀರಾ. 100% ಹೇಳ್ತೀನಿ. ನಿಮಗೆ ಆಶೀರ್ವಾದ ಬೇಕು ಅಂತ ಬನ್ನಿ, ಆಟೋಮೆಟಿಕ್ಕಾಗಿ ಅದ್ಭುತ ಆಗ್ತದೆ. ಅದ್ಭುತ ಬೇಕು ಅಂತ ಬಂದವರಿಗೆ ಯಾರಿಗೂ ಒಳ್ಳೇದಾಗೋದಿಲ್ಲ. ನೀವು ಆಶೀರ್ವಾದ ಬೇಕು ಅಂತ ಬನ್ನಿ, ಆಟೋಮೆಟಿಕ್ಕಾಗಿ ನೀವು ಆಸೆ ಪಟ್ಟಿದ್ದೆಲ್ಲ ಆಗ್ತದೆ. ಇವತ್ತು ಏನು ಗೊತ್ತಾ, ಬಂದಾಗ ನನಗೆ ಆಸ್ತಿ ವ್ಯವಹಾರ ಆಗಬೇಕು, ನನ್ನ ಮಗ ಒಳ್ಳೇದಾಗಬೇಕು, ನನ್ನ ಮಗಳಿಗೆ ಮದುವೆ ಆಗಬೇಕು, ನನ್ನ ಕುಟುಂಬದಲ್ಲಿ ಸಾಲ ಸಿಗಬೇಕು, ಇದಕ್ಕೋಸ್ಕರ ಯೇಸು ಬಂದನ. ಯೇಸು ಬಂದಿರೋದು ನಿಮ್ಮ ಪಾಪನ ಪರಿಹಾರ ಮಾಡಿ ನಿಮ್ಮನ್ನು ಪರಿಶುದ್ಧ ಮಾಡ್ಲಿಕ್ಕೆ ಬಂದಿರೋದು ಕಣ್ರಿ. ನಿಮಗೆ ಸಾಲ ಕೊಡ್ಸಕ್ಕೆ ಬಂದಿಲ್ಲ, ನಿಮ್ಮ ಆಸ್ತಿನ ಪಾಲು ಮಾಡ್ಸಕ್ಕೆ ಬಂದಿಲ್ಲ, ನಿಮ್ಮ ಕೋರ್ಟ್ ಕೇಸಲ್ಲಿ ಗೆಲ್ಲಿಸಕ್ಕೆ ಬರಲಿಲ್ಲ. ಕೋರ್ಟಿಗೆ ಯಾಕೆ ಹೋಗ್ತೀರಾ? ನಿಮ್ಮ ದಡ್ಡತನದಿಂದ ಹೋಗ್ತಾ ಇದ್ದೀರ ಅಷ್ಟೇ ಕೋರ್ಟಿಗೆ. ನಿಜ ಅಲ್ವಾ? ಇದಕ್ಕೆಲ್ಲ ಬಂದಿಲ್ಲ ಸ್ವಾಮಿ. ಬಂದಿರೋ ಪಾಪದ ಮಾರ್ಗದಿಂದ ತಪ್ಪಿಸಿ ಪರಲೋಕ ರಾಜ್ಯ ಸೇರಿಸ್ಬೇಕಾದ್ರೆ ಒಂದನೇದಾಗಿ ಇವತ್ತಿನಿಂದ ನಾನು ಇವತ್ತು ಬರೀ ಕಣ್ಣನ ಬಗ್ಗೆ ಕೊಟ್ಟಿದ್ದೀನಿ. ನಾಳೆ ಮುಂದಕ್ಕೆ ಹೋಗೋಣ. ಆದಷ್ಟು ಈ ತಿಂಗಳು ಬರೋ ತಿಂಗಳು ಇಡೀ ಪೂರ್ತಿ ನಾವು 12 ತಿಂಗಳು ಹೆಂಗಿರ್ಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ನನಗೋಸ್ಕರ ಪ್ರಾರ್ಥನೆ ಮಾಡಿ. ನಾನು ಕೂಡ ಇನ್ನೂ ಶುದ್ಧ ಆಗಬೇಕು, ನನ್ನ ಕುಟುಂಬ ಇನ್ನೂ ಶುದ್ಧ ಆಗಬೇಕು, ನಮ್ಮ ಸೇವೆ ಇನ್ನೂ ಶುದ್ಧ ಆಗಬೇಕು, ಕೆಲಸದ ಜಾಗದಲ್ಲೂ ಕೂಡ ಶುದ್ಧ ಆಗಿರಬೇಕು. ಪ್ರತಿಯೊಂದು ಕೂಡ ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡಿಬೇಕು. ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವ. ಪರಲೋಕದ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಕೊನೆಯ ಪ್ರಾರ್ಥನೆ, ಕೊನೆಯ ಈ ವರ್ಷದ ಕೊನೆಯ ತಿಂಗಳಿನ ಕೊನೆಯ ಭಾನುವಾರದ ಕೊನೆಯ ಪ್ರಾರ್ಥನೆಯನ್ನು ನಾವು ಈ ಸಭೆಯಲ್ಲಿ ಮಾಡುವಾಗ ನಿನ್ನ ನಾಮ ಮಹಿಮೆ ಆಗಲಿ. ಇನ್ನು ನಾವು ಬರೋ ವರ್ಷ 2025ನೇ ತಾರೀಕು 25ನೇ ಇಸ್ವಿ 5ನೇ ತಾರೀಕಿಗೆ ನಾವು ಭಾನುವಾರದಂದು ಹೊಸ ವರ್ಷದ ಹೊಸ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವಾಗ ನಾವು 2024ಕ್ಕೆ ನಮ್ಮ ಕೆಟ್ಟದನ್ನೆಲ್ಲ ಬಿಟ್ಟು ನಾವು ಒಳ್ಳೆಯವರಾಗಿ ಸಿದ್ಧಗೊಂಡು ಬರಲಿಕ್ಕೆ ಸಹಾಯ ಮಾಡಪ್ಪ. 2025ರಲ್ಲಿ ನಾವು ಬೆಳಗುವಂಥ ಮಕ್ಕಳಾಗಿ ಮಾರ್ಪಡಿಸು ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ಪ್ರಭುವೇ. ಈ ವರ್ಷ ಪಟ್ಟಂಥ ಕಷ್ಟಗಳು ಸಾಕು ಸ್ವಾಮಿ, ಇಕ್ಕಟ್ಟುಗಳು ಸಾಕು ಸ್ವಾಮಿ, ಬಂಧನಗಳು ಸಾಕು ಸ್ವಾಮಿ. ನಮ್ಮನ್ನು 2025ರಲ್ಲಿ ಕಾಪಾಡಪ್ಪ. ನಿನ್ನ ಕೃಪೆಯಿಂದೇ ನಮ್ಮ ಮೇಲೆ ಇಳಿದು ಬರಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿಕೊಂಡಿದ್ದು ನನ್ನ ಪ್ರೀತಿಯುಳ್ಳ ತಂದೆ. ಆಮೆನ್.